ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಶುಕ್ರವಾರ ತಾಯಿ ಮಹಾಲಕ್ಷ್ಮಿಯನ್ನು, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ತ್ರಿಶಕ್ತಿ ದೇವಿಯನ್ನು ಕೂಡ ಆರಾಧನೆಯನ್ನು ಮಾಡತಕ್ಕಂಥ ಈ ವಾರ ದೇವಿಯನ್ನು ಆರಾಧನೆಯನ್ನು ಮಾಡ್ತಾ, ಲೋಕ ಕಲ್ಯಾಣಾರ್ಥವಾಗಿ ಆದಷ್ಟು ಬೇಗ ಮಳೆ ಆಗಲಿ ಎಂಬತಕ್ಕಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ನಮ್ಮ ಬೆಳಗಿನ ಜಾವದ ಶುಭೋದಯದ ನೇರ ಪ್ರಸಾರದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು, ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತ ಬಿಂದು. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಸಕ್ಕರೆ ಕಾಯಿಲೆ ಸಮಸ್ಯೆಯಲ್ಲಿ ನರಳತಾನೆ ಇದ್ದಾರೆ. ಹಾಗಾಗಿ ಅಂತಹ ಮಹಾಮಾರಿ ಸಕ್ಕರೆ ಕಾಯಿಲೆಯ ಸಮಸ್ಯೆಗೆ ರಾಮಬಾಣದಂತೆ ದೇಹಕ್ಕೆ ಒಂದು ಚೂರು ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರತಕ್ಕಂಥದ್ದಿದೆ. ಮೊದಲಾದರೆ ಚೂರ್ಣದ ರೂಪದಲ್ಲಿ ಮಾತ್ರ ಲಭ್ಯವಿತ್ತು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೇ ಬಳಸಿ. ಮತ್ತು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, 1 ಗ್ರಾಮ್ ಚಿನ್ನವನ್ನು ಖರೀದಿಸಿದರೆ 2 ಗ್ರಾಮ್ ಬೆಳ್ಳಿ ಉಚಿತ. ಇಂತಹದ್ದೊಂದು ಸ್ವರ್ಣ ಅವಕಾಶ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ಮಾತ್ರ. ಇವರ ಶಾಖೆಗಳು KR ಪುರಂ, ನಾಗರಭಾವಿ, ಯಲಹಾಂಕ, HSR ಲೇಔಟ್, ಬಸವನಗುಡಿ, ಬೆಂಗಳೂರು. ಹಾಗಾಗಿ ತಪ್ಪದೆ ಭೇಟಿ ನೀಡಿ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಶುಕ್ರವಾರ, ತ್ರಿಶಕ್ತಿ ದೇವಿಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥ ವಾರ, ತಾಯಿ ಮಹಾಲಕ್ಷ್ಮಿ ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ಇದೆಲ್ಲವನ್ನು ಕೂಡ ತಿಳಿಸ್ತಾ, ಇನ್ನು ಬಹಳ ವಿಶೇಷವಾಗಿ ಇವತ್ತು ಅಂತಂದರೆ ಇವತ್ತಿನ ದಿನಾಂಕ 12ನೇ ತಾರೀಕು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ನಮ್ಮ ಮಹರ್ಷಿ ಮಂದಿರದಲ್ಲಿ ನೆರವೇರ್ತಾ ಇರತಕ್ಕಂಥದ್ದಿದೆ. ಏನಪ್ಪ ಅಂತಂದರೆ ಅಪ್ಪಟವಾಗಿರ್ತಕ್ಕಂಥ ಆಯುರ್ವೇದದ ಔಷಧಿ. ದೇಹಕ್ಕೆ ಒಂದು ಚೂರು ಕೂಡ ಸೈಡ್ ಎಫೆಕ್ಟ್ಸ್ ಅನ್ನೋದೇ ಇಲ್ಲ. ಅಂತಂದರೆ ದೇಹಕ್ಕೆ ಬೇರೊಂದು ರೀತಿಯ ಸಮಸ್ಯೆಗಳನ್ನು ಮಾಡ್ತಕ್ಕಂಥದ್ದಲ್ಲ. ಯಾಕೆ ಅಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಇರ್ತಕ್ಕಂಥ ಎಲ್ಲ ಔಷಧಿಗಳು, ಅದರಲ್ಲೂ ಈ ಇಂಗ್ಲೀಷ್ ಮೆಡಿಸಿನ್ಸ್ ಎಂಬತಕ್ಕಂಥದ್ದು ಏನಿದೆ ಅದೆಲ್ಲವೂ ಕೂಡ ಕಾಲ್ಪನಿಕ ಮಾತ್ರ. ಆ ಕ್ಷಣ ನಾವು ಆ ಒಂದು ಬೀಸೋ ದೊಣ್ಣೆಯನ್ನು ತಪ್ಪಿಸ್ಕೊಳ್ಳೋದು ಅಂತ ಒಂದು ಮಾತು ಹೇಳ್ತೀವಲ್ಲ, ಆ ರೀತಿ ಆ ಕ್ಷಣ ಇರ್ತಕ್ಕಂಥ ಸಮಸ್ಯೆಗಳನ್ನು ಕ್ಲಿಯರ್ ಮಾಡ್ಕೊಳ್ತೀವಿ. ಆದರೆ ಅದೊಂದು ಸಮಯ ಅಂತ ಹೇಳಿ ಎಷ್ಟು ಸತಿ ಅಂತ ಬೀಸೋ ದೊಣ್ಣೆಯನ್ನು ತಪ್ಪಿಸ್ಕೊಳ್ತೀರಾ? ಕೊನೆಗೆ ಎಲ್ಲೋ ಒಂದು ಕಡೆ ಆ ದೊಣ್ಣೆಗೆ ನಾವು ತುತ್ತಾಗ್ಬಿಡ್ತೀವಿ. ಅದೇ ರೀತಿ ಇಂಗ್ಲೀಷ್ ಮೆಡಿಸಿನ್ಸನ್ನು ತಗೊಳ್ಳೋದ್ರಿಂದ ಆ ಕ್ಷಣದ ಸಂತೋಷನೇ ಹೊರತಾಗಿ ಕಾಲಕ್ರಮೇಣ ತಗೊಳ್ಳೋದ್ರಿಂದ ದೇಹಕ್ಕೆ ನಾನಾ ರೀತಿ ಸೈಡ್ ಎಫೆಕ್ಟ್ಸ್ಗಳು ಉಂಟಾಗ್ತವೆ. ಅದರಲ್ಲೂ ಈ ಒಂದು ಕಿಡ್ನಿ ಫೇಲ್ಯೂರ್ ಆಗ್ತಕ್ಕಂಥದ್ದಾಗಲಿ, ಕಿಡ್ನಿ ಸ್ಟೋನ್ಸ್ ಆಗ್ತಾ ಇರ್ತಕ್ಕಂಥದ್ದಾಗಲಿ, ಅತಿಯಾದ ಟ್ಯಾಬ್ಲೆಟ್ಸನ್ನು ತಗೊಳ್ಳೋದ್ರಿಂದ ಆ ಡೈಜೆಸ್ಟಿವ್ ಸಿಸ್ಟಮ್ಗಾಗಲಿ, ಇಲ್ಲ ಅಂತಂದರೆ ನಾವು ಬಲಮೂತ್ರ ವಿಸರ್ಜನೆಯನ್ನು ಮಾಡ್ತೀವಲ್ಲ ಆ ಒಂದು ಸಿಸ್ಟಮ್ಗಾಗಲಿ, ಆ ಒಂದು ಪ್ರಕ್ರಿಯೆಗಳಿಗಾಗಲಿ ಎಲ್ಲ ಕಡೆನೂ ಕೂಡ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದಿರುತ್ತೆ. ಇಂತಹ ಸಮಸ್ಯೆಗಳು ಕೂಡ ಎದುರಾಗ್ದಿರ, ದೇಹಕ್ಕೆ ಕಿಂಚಿತ್ತೂ ಕೂಡ ಲೋಪದೋಷಗಳು ಬರ್ದಿರ, ಸಂಪೂರ್ಣವಾಗಿ ಪ್ರಕೃತಿದತ್ತವಾಗಿರ್ತಕ್ಕಂಥ, ಪ್ರಕೃತಿ ಮಾತೆ ನಮಗೆ ನೀಡಿರತಕ್ಕಂಥ ಒಂದು ಆಯುರ್ವೇದದ ಔಷಧಿ, ಅಪ್ಪಟ ನ್ಯಾಚುರಲ್, ಅದೆಲ್ಲದರಿಂದನೂ ಕೂಡ ಸಾಕಷ್ಟು ವನಮೂಲಿಕೆಗಳನ್ನು, ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿ ತಯಾರು ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಅಮೃತೋಪಾದಿಯಾಗಿರ್ತಕ್ಕಂಥ ಒಂದು ಆಯುರ್ವೇದದ ಉತ್ಪನ್ನ, ಒಂದು ಆಯುರ್ವೇದದ ಔಷಧಿ. ಅದನ್ನು ನಮ್ಮ ಪ್ರೀತಿಯ ಗುರುಗಳಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಅಮೃತ ಹಸ್ತದಲ್ಲೇ ಆ ಒಂದು ವಿಶೇಷವಾಗಿರ್ತಕ್ಕಂಥ ಆ ಪ್ರಾಡಕ್ಟನ್ನು ಲಾಂಚ್ ಮಾಡ್ತಾ ಇರತಕ್ಕಂಥದ್ದಿದೆ, ಲೋಕಾರ್ಪಣೆ ಮಾಡ್ತಾ ಇರತಕ್ಕಂಥದ್ದಿದೆ. ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದು ಎಲ್ಲಪ್ಪ, ಅದು ಬೇರೆ ಎಲ್ಲೂ ಅಲ್ಲ, ನಿಮ್ಮೆಲ್ಲರಿಗೂ ಕೂಡ ಚಿರಪರಿಚಿತವಾಗಿರ್ತಕ್ಕಂಥದ್ದೇ. ನೀವೆಲ್ಲರೂ ಕೂಡ ಈಗಾಗಲೇ ಸಾಕಷ್ಟು ಬಾರಿ ಭೇಟಿ ನೀಡಿರ್ತಕ್ಕಂಥ ಸಾನ್ನಿಧ್ಯನೇ ಎಲ್ಲಪ್ಪ, ನಮ್ಮ ಪ್ರೀತಿಯ ಮಹರ್ಷಿ ಮಂದಿರ, ಲಕ್ಷ್ಮೀ ಭೂಹರ ಸ್ವಾಮಿಯ ಸಾನ್ನಿಧ್ಯ. ಭಗವಂತನ ಸಾನ್ನಿಧ್ಯದಲ್ಲೇ ಆ ಒಂದು ಅಮೃತ ಸ್ಥಳದಲ್ಲೇ
ವಿಶೇಷವಾಗಿರ್ತಕ್ಕಂಥ ಒಂದು ಔಷಧಿಯ ಲೋಕಾರ್ಪಣೆ. ಅದು ಈಗ 11 ಗಂಟೆಗಿದೆ. ಗುರೂಜಿಯವರ ನೇರ ಪ್ರಸಾರ ಮುಗಿದಿದ್ದಾದ ನಂತರ ಇಮ್ಮಿಡಿಯೇಟಾಗಿ ಗುರೂಜಿಯವರ ಆಶ್ರಮಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಗುರೂಜಿಯವರ ಆಶ್ರಮಕ್ಕೆ ಬರ್ತಾರೆ. ಅಲ್ಲಿ 11 ಗಂಟೆ ಸರಿಸುಮಾರು ಸಮಯಕ್ಕೆ ಆ ಒಂದು ಪ್ರಾಡಕ್ಟನ್ನು ದೇವರ ಸಮ್ಮುಖದ, ಅಂದರೆ ದೇವರ ಮುಂದೆನೇ ಅದನ್ನು ಲೋಕಾರ್ಪಣೆ ಮಾಡ್ತಾ ಇರ್ತಕ್ಕಂಥದ್ದಿದೆ. ಬರೀ ಅದು ಒಂದೇ ಪ್ರಾಡಕ್ಟಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಇವತ್ತಿನ ದಿನದ ನಮ್ಮ ಕಾರ್ಯಕ್ರಮ. ಅಲ್ಲಿ ತಾವು ಯಾರೆಲ್ಲ ಬರ್ತೀರಿ, ಒಂದು ಶುಗರ್ ಸಮಸ್ಯೆ ಆಗಿರ್ಬೋದು, ಇಲ್ಲ ಅಂತಂದರೆ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರ್ಬೋದು, ಕೈಕಾಲು ನೋವು, ಜಾಯಿಂಟ್ಸ್ ಪೇನ್ ಬರ್ತಾ ಇದೆ, ಆರೋಗ್ಯದ ಸಮಸ್ಯೆಗಳು ಯಾವುದಾದ್ರೂ ಕೂಡ ಪರವಾಗಿರ್ಬೋದು, ಒಂದು ಪೈಲ್ಸ್ಗಾಗಿರ್ಬೋದು, ಎಂಥ ಸಮಸ್ಯೆ ಆದ್ರೂ ಕೂಡ ಅಲ್ಲಿ ಆಯುರ್ವೇದದ ಉತ್ಪನ್ನಗಳು ಇವತ್ತು ನಿಮಗೆ ಲಭ್ಯವಿದೆ. ಅದರಲ್ಲೂ ಒಂದು ವಿಚಾರ ಅಂತ ಸ್ಪಷ್ಟೀಕರಿಸ್ತೀನಿ, ಹೆಣ್ಣು ಮಕ್ಕಳು ಸಾಕಷ್ಟು ಜನ ನೋವು ತಿಂತಾ ಇದ್ದೀರಿ. ತಾವು ತಮ್ಮ ಋತುಕಾಲದ ಸಮಸ್ಯೆ ಅಂತಂದರೆ ಈ ಒಂದು ಪೀರಿಯಡ್ ಸಮಸ್ಯೆ ಆಗಿರ್ಬೋದು, ಅದು ಮುಂದಕ್ಕೆ ಆಗ್ತಾ ಇರತಕ್ಕಂಥದ್ದಾಗಿರ್ಬೋದು, ಡಿಲೇ ಆಗ್ತಾ ಇರತಕ್ಕಂಥದ್ದಾಗಿರ್ಬೋದು, ಮತ್ತು ಆ ಒಂದು ಸಮಯದಲ್ಲಿ ಬರ್ತಕ್ಕಂಥ ತೀವ್ರವಾಗಿರ್ತಕ್ಕಂಥ ಒಂದಿಷ್ಟು ನೋವನ್ನು ಅನುಭವಿಸ್ತಾ ಇರತಕ್ಕಂಥದ್ದಾಗಿರ್ಬೋದು, ಈ ಒಂದು ಕಿಬ್ಬೊಟ್ಟೆ ನೋವು ಬರ್ತಕ್ಕಂಥದ್ದಾಗಲಿ, ಸೊಂಟ ನೋವು ಬರ್ತಕ್ಕಂಥದ್ದಾಗಲಿ, ಅದೆಲ್ಲವನ್ನೂ ಕೂಡ ತಡೆಗಟ್ಟಲು ಅಂತಂದರೆ ಅದೆಲ್ಲದಕ್ಕೂ ಕೂಡ ಒಂದು ಆಯುರ್ವೇದದ ಔಷಧಿನೂ ಕೂಡ ಹೆಣ್ಣು ಮಕ್ಕಳಿಗಾಗ್ಲೇ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಆಯುರ್ವೇದದ ಔಷಧಿನೂ ಕೂಡ ಇವತ್ತು ನಿಮಗೆ ಸಿಗ್ತಾ ಇರತಕ್ಕಂಥದ್ದಿದೆ. ಹಾಗಾಗಿ ತಪ್ಪದೇ ಭೇಟಿ ನೀಡಿ. ಮಹರ್ಷಿ ಮಂದಿರ ಸರಿಸುಮಾರು 11 ಗಂಟೆಗೆ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಮ್ಮನ್ನೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕಾ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ್ ಜ್ಯೋತಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೀಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕಾರಾಸನಗರ್ಭ್ಯದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಿಣೀಂ ಚ ವಿರಸದಾಂ ದೌತಾಂ ತನಿತ್ರೋಜ್ವಲಾಂ ಒಂದೇ ಪೃಷ್ಠಕಪಾಸಮಂಕುಶಿಧರಾಂ ಸರ್ಗಭೂಷದಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರಸಂಚಾರಣೀಂ ಪದ್ಮಾನನೆ ಪದ್ಮೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವಾಂ ಯಾ ಸಾ ಪದ್ಮಾಸರಸ್ತಾ ವಿಪುಲಕಟಿತರೀ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಶ್ರೀಚಕ್ರಸಂಚಾರಿಣೀ ನಮಃ ಲಲಿತಾಯ ನಮಃ ದುರ್ಗಾಯ ನಮಃ ಓಂ ಕ್ಷೇತ್ರಪಾಲಿನಿ ನಮಃ ಕ್ಷೇತ್ರೇಶೀ ನಮಃ ಓಂ ನವದುರ್ಗಾಯ ನಮಃ ಓಂ ತ್ರಿಕಾಲಜ್ಞ ಸಂಪನ್ನೇ ನಮಃ ಓಂ ಭುವನೇಶ್ವರೀ ನಮಃ ಲಲಿತಾಯ ನಮಃ ಓಂ ಬ್ರಾಹ್ಮ್ಯೇ ನಮಃ ಮಾಹೇಶ್ವರ್ಯೇ ನಮಃ ಓಂ ಕೌಮಾರ್ಯೇ ನಮಃ ಓಂ ವೈಷ್ಣವ್ಯೇ ನಮಃ ವಾರಾಖ್ಯೇ ನಮಃ ಇಂದ್ರಾಣ್ಯೇ ನಮಃ ಓಂ ಚಾಮುಂಡಾಯ ನಮಃ ಓಂ ಚಂಡಿಕಾಯ ನಮಃ ಓಂ ಮಹಾಲಕ್ಷ್ಮೀ ನಮಃ ಸಿದ್ಧಲಕ್ಷ್ಮೀ ನಮಃ ಮೋಕ್ಷಲಕ್ಷ್ಮೀ ನಮಃ ಓಂ ಜಯಲಕ್ಷ್ಮೀ ನಮಃ ಶ್ರೀಮಾತಾ ಚ ಅನ್ನಪೂರ್ಣಾಂಬಿಕಾಯೈ ನಮೋ ನಮಃ. ಮಾತಾ ಚ ಅನ್ನಪೂರ್ಣಾಂಬಿಕಾಯ ನಮಃ. ಮಾತಾ ಚ ಅನ್ನಪೂರ್ಣಾಂಬಿಕಾಯ ನಮೋ ನಮಃ. ಸರ್ವಮಂಗಳ ಮಹಾಲಕ್ಷ್ಮೀರದೇವತಾಭ್ಯೋ ನಮಃ. ಗೌರೀರ್ಮ್ಯಮಾಯ ಸಲಿಲಾನ್ಕ್ಷತ್ತದ್ವಿಪದೀನ್ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಭಗವತಿಯನ್ನು ಪ್ರಾರ್ಥನೆ ಮಾಡಿದೆ. ಶುಕ್ರವಾರ ಶುಭವನ್ನು ತರ್ತಕ್ಕಂತಹ ವಾರ. ಸರ್ವಮಂಗಳೆಯ ಸಂಪೂರ್ಣ ಅನುಗ್ರಹ ನಾಡಿನ ದೇಶದ ಸಮಸ್ತರ ಮೇಲಿರಲಿ. ಆದಷ್ಟು ಬೇಗ ರಾಜ್ಯಕ್ಕೆ ವರ್ಣನ ಕೃಪೆ ಆಗಲಿ, ಮಳೆ ಚೆನ್ನಾಗಾಗಲಿ ಅಂತ ಎಲ್ಲರೂ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಬೇಕಾಗುತ್ತೆ. ಶುಭ ಶುಕ್ರವಾರದಂದು ಎಲ್ಲರ ಮನಸ್ಸಲ್ಲಿರ್ತಕ್ಕಂತಹ ಮನೋಕಾಮನೆಗಳು ಒಂದಾದರೆ ಅದಕ್ಕೆ ಶೀಘ್ರವಾಗಿ ಭಗವಂತ ಒಲಿತಾನೆ ಎಂಬತಕ್ಕಂಥದ್ದಕ್ಕೆ ಸಾಕಷ್ಟು ಆಧಾರಗಳಿದೆ. ಅದಕ್ಕಾಗಿ ಈಗಾಗಲೇ ಸಾಕಷ್ಟು ದೇವಾಲಯಗಳಲ್ಲಿ, ಸಾಕಷ್ಟು ಶಿವಮಂದಿರದಲ್ಲಿ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ ಶೀಘ್ರವಾಗಿ ವರ್ಣನ ಕೃಪೆ ಆಗಲಿ ಭಗವಂತ ಅಂತ ಹೇಳಿ ಎಷ್ಟೋ ಜನ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಪರ್ಜನ್ಯಾನುಷ್ಠಾನವನ್ನು ಮಾಡಿ ರಾಜ್ಯಕ್ಕೆ ಮಳೆ ತರಿಸಬೇಕು ಎಂಬತಕ್ಕಂಥ ಚಿಂತನೆಯಿಂದ ಸಾಕಷ್ಟು ಜನ ವೇದ ಪಂಡಿತರು ಅಲ್ಲಲ್ಲೇ ಈಗಾಗಲೇ ಪರ್ಜನ್ಯ ಜಪಾನುಷ್ಠಾನವನ್ನು ಸಹಿತ ನಡೆಸ್ತಾ ಇದ್ದಾರೆ. ಇದು ಲೋಕ ಕಲ್ಯಾಣಾರ್ಥವಾಗಿ ನಡೀತಿರ್ತಕ್ಕಂತಹ ಕಾರ್ಯಕ್ರಮಗಳು. ಹಾಗೆ ನಾವು ನೀವು ಸಹಿತ ಈ ಸೃಷ್ಟಿನಲ್ಲಿ ಎಲ್ಲವೂ ಸಹಿತ ಸುಭಿಕ್ಷವಾಗಿರಬೇಕಾದ್ರೆ ಪ್ರಸ್ತುತ ಬಂದು ಒದಗಿರ್ತಕ್ಕಂತಹ ಪ್ರಕೃತಿಯ ಈ ಮನಸ್ಸನ್ನು ತಣ್ಣಗೆ ಮಾಡಬೇಕಾದಂತಹ ಕಾಲ ಎದುರಾಗಿದೆ. ಅದಕ್ಕಾಗಿ ಸಾಮೂಹಿಕವಾದಂಥ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಬೇಕಾಗಿದೆ. ತಾವು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಾಗಲೇ
ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು 11 ಬಾರಿ ಹೇಳಿ ಸಾಕು. ನೀವು 11 ಬಾರಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಆ ಶಿವಮಂತ್ರವನ್ನು ಏಕಕಾಲದಲ್ಲಿ, ನಾವು ಈ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿದ್ದೀರಲ್ಲ, ನೀವೆಲ್ಲರೂ ಏಕಕಾಲದಲ್ಲಿ ಪಠನೆ ಮಾಡಿದ್ರೆ ನಮ್ಮೆಲ್ಲರ ಕೂಗು ಶಿವನಿಗೆ ಮುಟ್ಟುತ್ತೆ. ಶಿವನ ಆಜ್ಞೆಯಂತೆ ವರ್ಣನ ಕೃಪೆ ಆಗುತ್ತೆ, ರಾಜ್ಯ ಸುಭಿಕ್ಷವಾಗುತ್ತೆ. ಈಗಾಗಲೇ ಮಳೆಯ ಸಿಂಚನ ರಾಜ್ಯದ ಎಲ್ಲೋ ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಅಲ್ಲಷ್ಟು ಇಲ್ಲಷ್ಟು ಅಂತ ಬರ್ತಾ ಇದೆ. ಅದು ಸಾಕಾಗೋದಿಲ್ಲ. ಆದಷ್ಟು ಬೇಗ ಸಂಪೂರ್ಣವಾಗಿ ಇಡೀ ರಾಜ್ಯವೇ ಮಳೆಯಿಂದ ಆವರಿಸಬೇಕಾಗಿದೆ. ಕರ್ನಾಟಕ ರಾಜ್ಯಕ್ಕೂ ಒಂದು ಮಳೆ ಆಗಬೇಕು. ಬರೀ ರಾಜ್ಯದ ಪ್ರಶ್ನೆ ಅಂತಲ್ಲ, ಈ ಸೃಷ್ಟಿಯಲ್ಲಿ ವಾಸ ಮಾಡೋ ಪ್ರತಿಯೊಬ್ಬರಿಗೂ ಸಹಿತ. ಯಾಕೆಂದರೆ ವ್ಯಕ್ತಿಗತವಾಗಿ ನಮ್ಮಗಳನ್ನು ನಾವು ಚಿಂತನೆ ಮಾಡೋಕ್ಕಿಂತ ಪ್ರಾಣಿ ಪಕ್ಷಿಗಳನ್ನು, ದನಕರುಗಳನ್ನು, ಪ್ರಕೃತಿಯನ್ನು, ವಿಶೇಷವಾಗಿರ್ತಕ್ಕಂಥ ಹಸಿರು ಈ ಇರ್ತಕ್ಕಂಥ ಪ್ರತಿಯೊಂದು ಗಿಡಮರಗಳಿಗೂ ಸಹಿತ ನೀರು ಬೇಕೇ ಬೇಕು. ನೀರಿಲ್ಲದೆ ಬದುಕೋದು ಯಾವುದೂ ಇಲ್ಲ. ಅದಕ್ಕೋಸ್ಕರ ನೀರು ಬೇಕು. ಆ ನೀರು ಬೇಕಾದರೆ ಶಿವನ ಅನುಗ್ರಹ ಬೇಕು. ಅದಕ್ಕಾಗಿ ಇವತ್ತೆಲ್ಲರೂ ಪ್ರಾರ್ಥನೆ ಮಾಡಬೇಕು. ಭಗವಂತನ ಪ್ರಾರ್ಥನೆ ಮಾಡೋಣ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಇನ್ನು ಕೊಟ್ಟ ಮಾತಿನಂತೆ ರಾಶಿಫಲದತ್ತ ಗಮನ ಹರಿಸಬೇಕು. ಅದಕ್ಕಾಗಿ ಇವತ್ತಿನ ದಿನದ ಪಂಚಾಂಗವನ್ನು ನೋಡಬೇಕು. ಅದಕ್ಕಾಗಿ ನಿಮ್ಮ ಸಮಯ. ಹೌದು. ಇನ್ನು ಗುರುಗಳು ತಿಳಿಸಿದ ಹಾಗೆ ಇವತ್ತಿನ ದಿನದ ವಿಶೇಷತೆಯನ್ನು ತಿಳಿಸ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ತಿಳ್ಕೊಳ್ಬೇಕು, ರಾಶಿಫಲಗಳನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಸರ್ವಸ್ವರೂಪಿ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೇ ನಮೋ ನಮಃ. ಅಂಬಾಯ ನಮಃ, ಜಗದಂಬಿಕಾಯ ನಮಃ, ದಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ, ಕ್ಷೇತ್ರಪಾಲಿನೇ ನಮಃ, ಕ್ಷೇತ್ರೇಶೇ ನಮಃ, ನವದುರ್ಗಾಯ ನಮಃ, ತ್ರಿಕಾಲಗ್ನ ಸಂಪನ್ನೇ ನಮಃ, ಭುವನೇಶ್ವರಿ ನಮಃ, ಶ್ರೀ ಲಲಿತಾ ರಾಜರಾಜೇಶ್ವರಿ ನಮೋ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಶುಕ್ಲಪಕ್ಷ. ಬಹಳ ವಿಶೇಷವಾಗಿರ್ತಕ್ಕಂಥದ್ದು 12/4/2024 ಶುಕ್ರವಾರ, ಚತುರ್ಥಿ, ರೋಹಿಣಿ ನಕ್ಷತ್ರ. ನಕ್ಷತ್ರಚಾರ ಪ್ರಕಾರ ಕೃಷ್ಣ ಬಹಳ ವಿಶೇಷವಾದ ಸ್ಥಾನದಲ್ಲಿದ್ದಾನೆ, ರೋಹಿಣಿ ನಕ್ಷತ್ರ. ಇನ್ನು ಇವತ್ತು ಮತ್ತೊಂದು ವಿಶೇಷ ಇದೆ, ಶುಭ ಶುಕ್ರವಾರ. ಶುಕ್ರವಾರ ಬಂತು ಅಂದರೆ ಪ್ರತಿಯೊಬ್ಬ ತಾಯಂದರು ಹೆಣ್ಣು ಮಕ್ಕಳು ಸಹಿತ ಮನೆಯನ್ನು ಸಾರಿಸಿ ಗೂಡಿಸಿ ರಂಗೋಲಿ ಹಾಕಿ, ಮನೆ ಮುಂದೆ ತುಳಸಿ ಗಿಡದ ಹತ್ರ ಒಂದು ರಂಗೋಲಿ, ಮನೆ ಬಾಗಿಲಲ್ಲಿ ರಂಗೋಲಿ. ಇನ್ನೂ ಹಚ್ಚ ಹಸಿರಂತೂ ಹಾಗೇ ಇರುತ್ತೆ. ಯಾಕೆಂದರೆ ಮೊನ್ನೆ ಅಷ್ಟೇ ಯುಗಾದಿ ಆದ ನಂತರ ಎಲ್ಲರೂ ಸಹಿತ ಹಸಿರು ತೋರಣವನ್ನು ಕಟ್ಟಿದ್ದೀರಿ. ಆ ಹಸಿರು ತೋರಣ ಹಾಗೇ ಇದೆ. ಆ ಒಂದು ಸಡಗರ ಸಂಭ್ರಮ ಇದೆ. ಇನ್ನೂ ಕೆಲವೆಲ್ಲ ಮನೆಗಳಲ್ಲಿ ಈ ಒಂದು ಸಾಮಾನ್ಯಕ್ಕೆ ವಸಂತ ಮಾಸ ಅಂತಲೇ ಹೇಳ್ತಾರೆ. ಅಂದರೆ ಯುಗಾದಿಯನ್ನು ಸಹಿತ ವಸಂತ ಮಾಸವಾಗಿ ಆಲೋಚನೆ ಮಾಡಿ, ಈ ವಸಂತ ನವರಾತ್ರಿ ಅಂದರೆ ಈ ಯುಗಾದಿಯನ್ನು ಸಹಿತ ನವರಾತ್ರಿಯ 9 ದಿನಗಳ ವಿಶೇಷವಾದ ಆರಾಧನೆ ಮಾಡ್ತಾರೆ. ಶ್ರೀರಾಮನವಮಿ ತನಕ ವಿಶೇಷವಾದ ಪೂಜಾ ಅನುಷ್ಠಾನವನ್ನು ಸಲ್ಲಿಸ್ತಾರೆ. ಹಾಗೆ ಶ್ರೀರಾಮನ ಆರಾಧನೆ ಮಾಡತಕ್ಕಂತಹ ದಿನಗಳು ಈ ಮಾಸ. ಅಂತಹ ವಿಶೇಷವಾಗಿರ್ತಕ್ಕಂಥ ಮಾಸ ಎಲ್ಲರಿಗೂ ಒಳಿತು ಮಾಡಲಿ, ಎಲ್ಲರ ಜೀವನ ಬೆಳಕಾಗಲಿ, ಒಳ್ಳೆಯದಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಲಾಭವನ್ನು ಗಳಿಸ್ತಾ ಇದ್ದೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ತಾ ಇದ್ದೀರಿ. ಇರ್ತಕ್ಕಂತಹ ಯಾವುದೇ ಸಮಸ್ಯೆಗಾದರೂ ಒಂದು ಪರಿಹಾರವನ್ನು ಹುಡ್ಕೊಳ್ಬೇಕೆಂಬತಕ್ಕಂಥ ಚಿಂತನೆ ನೋಡಿ. ಪ್ರತಿನಿತ್ಯದ ರಾಶಿಫಲದಲ್ಲಿ ಒಂದು ವಿಶೇಷ ಇರುತ್ತೆ. ನಮ್ಮ ಮನಸ್ಸು ಹೇಗಿರುತ್ತೆ, ನಮ್ಮ ಮನಸ್ಸು ಹೇಗಿರಬೇಕಾದ್ರೆ ಅದಕ್ಕೆ ಗ್ರಹಗಳ ಆಳ್ವಿಕೆ ಹೇಗಿರುತ್ತೆ, ಅದು ಭಾಳ ಮುಖ್ಯ ಆಗುತ್ತೆ. ಒಬ್ಬ ವ್ಯಕ್ತಿ ತಪ್ಪು ಮಾಡ್ತಿದ್ದಾನೆ, ಒಬ್ಬ ವ್ಯಕ್ತಿ ಹಿಂದಿನ ದಿವಸ ರಾತ್ರಿ ಒಂದು ಆಲೋಚನೆ ಮಾಡಿ. ಹಿಂದಿನ ದಿವಸ ರಾತ್ರಿ ನಿಮ್ಮ 100 ಆಲೋಚನೆಗಳಿರುತ್ತೆ. ನಾಳೆ ಬೆಳಗ್ಗೆ ಎದ್ದರೆ ಇಂಥದ್ದೇ ಮಾಡಬೇಕು, ಇಷ್ಟೊತ್ತಿಗೆ ಮನೆ ಬಿಡಬೇಕು, ಇಂಥ ವ್ಯಕ್ತಿನ ಭೇಟಿ ಮಾಡಬೇಕು, ಇಂಥದ್ದೇ ಒಂದು ನಾವು ಕೆಲಸ ಮಾಡಬೇಕು ಅಂತ ಹಿಂದಿನ ದಿವಸ ಸಂಕಲ್ಪ ಇರುತ್ತೆ. ಆದರೆ ಆ ಸಂಕಲ್ಪ ಮುಂದಿನ ದಿನಕ್ಕೆ ಅಂದರೆ ಇವತ್ತಿಗೆ ನಡಿಬೇಕಾದ್ರೆ ಅದಕ್ಕೆ ಗ್ರಹಗಳ ಒಂದು ಕೃಪಾಶೀರ್ವಾದ ಇರಬೇಕು. ಆ ಗ್ರಹ ನಕ್ಷತ್ರಗಳ ಕೃಪಾಶೀರ್ವಾದದಿಂದ ಮಾತ್ರ ಇವತ್ತಿನ ಕಾಯಕ ನಡೀತಕ್ಕಂಥದ್ದು. ಎಷ್ಟೋ ಜನ ಹಿಂದಿನ ದಿವಸ ರಾತ್ರಿ ನಾವು ಅದು ಮಾಡಬೇಕು, ಇದು ಮಾಡಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಬರಬೇಕು, ಅಂಥದ್ದೊಂದು ಕೆಲಸ ಮಾಡಬೇಕು. ಆ ಆವೇಶ, ಆಕ್ರೋಶ, ರೋಷ ಎಲ್ಲವೂ ಇರುತ್ತೆ. ಬೆಳಗ್ಗೆ ಹಾಸಿಗೆಯಿಂದ ಎದ್ದು ಬೆಳಗಿನ ಸೂರ್ಯನ ಕಿರಣ ಮುಖದ ಮೇಲೆ ಬಿದ್ದ ತಕ್ಷಣ ನಮ್ಮ ಮನಸ್ಥಿತಿ ಎಲ್ಲ ಬದಲಾಗೋಗ್ಬಿಡುತ್ತೆ. ನಾವು ಹೊರಡುವ ಮಾರ್ಗ ಬದಲಾಗುತ್ತೆ, ನಮ್ಮ ಆಲೋಚನೆ ಬದಲಾಗುತ್ತೆ, ನಮ್ಮ ವ್ಯವಹಾರ ಬದಲಾಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಆರೋಗ್ಯದಲ್ಲೇ ಏರುಪೇರು ಆಗಿಬಿಡುತ್ತೆ. ಹಿಂದಿನ ದಿವಸ ಭಾಳ ಸ್ಟ್ರಾಂಗ್ ಆಗಿರೋ ನಾವು ಇವತ್ತು ಬೆಳಗ್ಗೆ ಎದ್ದು ಸುಸ್ತಾಗಿರ್ತೀವಿ, ಅಥವಾ ಹಿಂದಿನ ದಿವಸ ತುಂಬ ಟಯರ್ಡ್ ಆಗಿರ್ತೀವಿ, ಆಗೋದೇ ಇಲ್ಲ, ಬೆಳಗ್ಗೆ ಎದ್ದೇಳಕ್ಕೆ ಆಗುತ್ತೋ ಇಲ್ವೋ, ಬೆಳಗ್ಗೆ ಇನ್ನೂ ಮುಂಚಿತವಾಗಿ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಕೂತ್ಕೊಂಡಿರ್ತೀವಿ. ಹೀಗೆ ಇದೆಲ್ಲವೂ ಹೇಗಾಗುತ್ತೆ ಅಂದರೆ ಇದು ಗ್ರಹಸ್ಥಿತಿಗಳಿಂದ ಮಾತ್ರ ಸಾಧ್ಯ. ಅಂತಹ ಗ್ರಹಸ್ಥಿತಿಗಳ ಆಧಾರ ಪ್ರಕಾರ
ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಖಂಡಿತ ಒಳಿತನ್ನು ಕಾಣ್ತೀರಿ, ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಮೇಷರಾಶಿಯವರಿಗೆ 11 ಗಂಟೆ 40 ನಿಮಿಷದಿಂದ 4 ಗಂಟೆ ತನಕ ಬಂದೊದಗುವಂಥ ಈ ಸಮಸ್ಯೆಗಳನ್ನು ಭಾಳ ಹುಷಾರಾಗಿ ಇಟ್ಕೋಬೇಕು. ಯಾಕೆಂದರೆ ಈ ಒಂದು ಸಮಯದಲ್ಲಿ ಮಾತ್ರ ಹಾಕುವ ಪ್ರತಿ ಹೆಜ್ಜೆನೂ ಜೋಪಾನವಾಗಿರಬೇಕು. ಸ್ವಲ್ಪ ಯಾಮಾರಿದ್ರೂ ಅದು ಬೇರೊಂದು ಥರ ಸಮಸ್ಯೆ ಎದುರಾಗ್ಬಿಡುತ್ತೆ. ಎಚ್ಚರಿಕೆಯಿಂದಿರಿ, ಒಳಿತಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಮೇಷರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ವೃಷಭ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ವೃಷಭ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ವೃಷಭ ರಾಶಿ, ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಚಂದ್ರ ಯೋಗ ಎಂಬತಕ್ಕಂಥದ್ದು ಚೆನ್ನಾಗಿದೆ. ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಗ್ರಹಸ್ಥಿತಿಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದುಕೊಳ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಂದುಕೊಂಡದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಇವತ್ತು ತಾವು ಏನು ಚಿಂತನೆ ಮಾಡಿದ್ರೂ ಅದ್ಭುತವಾದಂಥ ಕಾಲಕ್ಕೆ ಸಿದ್ಧಿ ಆಗುತ್ತೆ. ಇವತ್ತು ತಮ್ಮ ವಸ್ತ್ರ ಅಂದರೆ ತಾವು ಉಡುವಂಥ ವಸ್ತ್ರ, ತಮ್ಮ ಒಂದು ಮನಸ್ಸಿಗೆ ನೆಮ್ಮದಿ, ಜೊತೆಗೆ ತಮ್ಮ ಅಲಂಕಾರ, ಹೆಣ್ಣು ಮಕ್ಕಳಾದರೆ ವಿಶೇಷವಾದ ಅಲಂಕಾರಗಳು ಮಾಡ್ಕೊಳ್ತೀರಿ, ಮನಸ್ಸಿಗೊಂದು ಶಾಂತಿ ನೆಮ್ಮದಿ ತಂದುಕೊಳ್ತೀರಿ. ಯಾಕೆಂದರೆ ಶುಕ್ರನ ಪ್ರಭಾವವೂ ನಿಮ್ಮ ರಾಶಿ ಮೇಲೆ ಚೆನ್ನಾಗಿದೆ. ಹಾಗಾಗಿ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಹಾಗೆ ಒಂದಷ್ಟು ಜನಕ್ಕೆ ಕಣ್ಣೀರು ಹಾಕುವಂಥ ಪರಿಸ್ಥಿತಿಯೂ ಎದುರಾಗ್ಬಿಡುತ್ತೆ. ಯಾಕೆಂದರೆ ಇಲ್ಲಿ ಗ್ರಹಸ್ಥಿತಿಗಳೇನೋ ಹೀಗಿದೆ ನಿಜ, ಆದರೆ ಪ್ರಾರಬ್ಧ ಕರ್ಮ ಎಂಬತಕ್ಕಂಥದ್ದು ಒಂದಷ್ಟು ಇವತ್ತು ನಿಮ್ಮನ್ನು ಬಾಧಿಸುತ್ತೆ. ವೃಷಭ ರಾಶಿಯವರು ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಭಾಳ ಆಳವಾಗಿ ತಲೆ ಕೆಡಿಸ್ಕೊಂಡ್ಬಿಡ್ತೀರಿ. ಏನೋ ಆಗೋಯ್ತೇನೋ ಎಂಬಂಥ ರೀತಿ ತಲೆ ಮೇಲೆ ಭಾರ ಹೊತ್ಕೊಂಡಿದ್ದೀವೇನೋ ಎಂಬಂಥ ರೀತಿ ಚಿಂತನೆ ಆಗುತ್ತೆ. ಅಂತಹ ಸಮಯದಲ್ಲೇ ಒಂದಷ್ಟು ತೊಂದರೆ ಆಗುವಂಥ ಲಕ್ಷಣಗಳು ಸಾಕಷ್ಟು. ಅದಕ್ಕಾಗಿ ಭಾಳ ಜೋಪಾನ ಬೇಕು, ಎಚ್ಚರಿಕೆ ಬೇಕು. ಇವತ್ತು ನೀವು ಯಾವುದೇ ಕೈಂಕರ್ಯಗಳನ್ನು ಯಾವುದೇ ಕೆಲಸ ಮಾಡಬೇಕಾದ್ರೂ ಒಂದೆಜ್ಜೆ ಮುಂದೆ ಹಾಕಬೇಕಾದ್ರೆ ನಿಮ್ಮ ಕುಲದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ರಾಹುಕಾಲದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ತುಂಬ ಬದಲಾವಣೆಯನ್ನು ವೃಷಭ ರಾಶಿಯವರು ತಂದುಕೊಳ್ತೀರಿ. ವೃಷಭ ರಾಶಿ, ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥ ಮಹಿಳೆಯರು, ಹೆಣ್ಣು ಮಕ್ಕಳು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥವರಾಗಲಿ, ಅಥವಾ ಆಫೀಸು ಕೆಲಸ ಮಾಡ್ತಕ್ಕಂಥವರಾಗಲಿ, ಅಥವಾ ಉದ್ಯೋಗ ನಿಮಿತ್ತವಾಗಿ ಎಲ್ಲಾದರೂ ಹೊರಗಡೆ ಕೆಲಸಕ್ಕಿಂತ ಹೊರಡ್ತಕ್ಕಂಥವರಾದರೂ ಭಾಳ ಜೋಪಾನ, ಎಚ್ಚರಿಕೆಯಿಂದಿರಿ. ಆಡುವ ಮಾತು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಅದು ಬೇರೊಂದು ಅರ್ಥ ತಿಳ್ಕೊಳ್ಳುತ್ತೆ, ನೀವು ಕಣ್ಣೀರು ಹಾಕಬೇಕಾಗತ್ತೆ. ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇವತ್ತು ದುಡುಕಿ ಒಂದು ತೀರ್ಮಾನ ತಂದುಕೊಂಡು ಕಣ್ಣೀರು ಹಾಕ್ತೀರಿ. ಅದಕ್ಕೋಸ್ಕರ ಆದಷ್ಟು ಶಾಂತಿಯಿಂದ ಇದ್ದು ಸಮಾಧಾನವಾಗಿರಿ, ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ, ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಧಿಕವಾದಂತಹ ಲಾಭವನ್ನು ಗಳಿಸ್ತೀರಿ, ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ತಂದುಕೊಳ್ತೀರಿ. ವ್ಯಾಪಾರ ವ್ಯವಹಾರ ಮಾಡಬೇಕಾದಂಥವರು, ಹೊಸದಾಗಿ ಏನಾದ್ರು ಒಂದು ಕೈಂಕರ್ಯಗಳನ್ನು ಮಾಡಬೇಕಾದವರು, ವ್ಯಾಪಾರ ಮಾಡಿ ಒಂದಿಷ್ಟು ಹಣಕಾಸನ್ನು ಹೂಡಿಕೆ ಮಾಡಿ ಏನಾದರೂ ಲಾಭವನ್ನು ಸಂಪಾದನೆ ಮಾಡ್ಕೋಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತಕ್ಕಂಥವರು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ನೀವು ಸ್ವಲ್ಪ ಕೋಪ ಮಾಡ್ಕೊಳ್ಳೋದು ಜಾಸ್ತಿ. ಕೋಪ ಎಂಬತಕ್ಕಂಥದ್ದು ಯಾರಿಗಾದರೂ ಸಹಿತ 27 ನಕ್ಷತ್ರಕ್ಕೂ ಅದು ವರ್ಜವಾಗಬೇಕು. ಅಂದರೆ ಕೋಪ ಎಂಬತಕ್ಕಂಥದ್ದು ಮೂಗಿನ ತುದಿಯಲ್ಲಿದ್ದರೆ ಆ ಕ್ಷಣ ಏನು ತೀರ್ಮಾನ ತಗೊಳ್ತೀವೋ, ಏನು ಮಾತಾಡ್ತೀವೋ, ನಮ್ಮ ಮಾತಿನಿಂದ ಸಭೆ ಸಮಾರಂಭದಲ್ಲಿ ಯಾರಿಗೆ ಏನು ತೊಂದರೆ ಆಗುತ್ತೋ, ಯಾರ ಮನಸ್ಸಿಗೆ ಅದು ಹಡ್ಡಾಗುತ್ತೋ ಅದು ಯೋಚನೆ ಮಾಡಬೇಕು. ನಾವು ಕೋಪದಿಂದ ಏನೂ ಸಾಧ್ಯ ಇಲ್ಲ. ಹಸನ್ಮುಖಿತನ, ನಗುಮುಖದಿಂದ ಎಲ್ಲವನ್ನೂ ಗೆಲ್ಲಬಹುದು. ಹಾಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ನಗ್ನಗ್ತಾ ಇರಿ. ಹಾಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಜಾಯಿಂಟ್ಸ್ ಪೇನ್ ಜಾಸ್ತಿ ಆಗುತ್ತೆ. ಮೊಣಕಾಲು ನೋವು ಬರ್ತಕ್ಕಂಥದ್ದು, ಅಥವಾ ಕಿವಿ ಹಿಂಭಾಗದಲ್ಲಿ ನೋವು ಬರ್ತಕ್ಕಂಥದ್ದು. ಕಿವಿ ಹಿಂಭಾಗ ಅಂದ್ರೇನು? ನಿಮ್ಮ ತಲೆ ಹಿಂಭಾಗ ಅಥವಾ ಕಿವಿ ಹಿಂಭಾಗ. ಕೆಲವರಿಗೆ ಕಿವಿ ಪೋಟು ಬರೋವಂಥದ್ದು ಅಂತಾರಲ್ಲ ಹಾಗೆ ಸಣ್ಣ ಮಕ್ಕಳು ಸ್ವಲ್ಪ ಬೀಳೋದು ಹೇಳೋದು ಜಾಸ್ತಿ ಆಗುತ್ತೆ. ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿ ಇಟ್ಕೊಳ್ಳಿ. ಇವತ್ತು ಮಕ್ಕಳಿಗೆ ಅಂಥ ಆರೋಗ್ಯಕರವಾದಂಥ ಬೆಳವಣಿಗೆ ಇವತ್ತಲ್ಲ. ಅದರಿಂದ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಮಕ್ಕಳ ಬಗ್ಗೆ ಒಂದಿಷ್ಟು ಕಾಳಜಿ ಬೇಕು. ಇನ್ನು ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ಈ ಸತಿ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡೋದಾದರೆ, PUCನಲ್ಲಿ ಭಾಳಷ್ಟು ಚೆನ್ನಾಗಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದೀರಿ. ಭಾಳ ಸಂತೋಷ ಅನಿಸುತ್ತೆ. ಈ ಸತಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಚೆನ್ನಾಗಿ ಸಿಕ್ಕಿದೆ. ಒಳ್ಳೆಯದಾಗಲಿ. ಒಳ್ಳೆಯ ವಿಜ್ಞಾನ ಅಂದರೆ ಒಳ್ಳೆಯ ಅಂಕಗಳನ್ನು ತೆಗೆದುಕೊಂಡಿರ್ತಕ್ಕಂಥವ್ರು, ಅಥವಾ ಪ್ರಯತ್ನ ಮಾಡಿ ನನಗೆ ಅಂಕ ಬಂದಿಲ್ಲ ಅಂತಕ್ಕಂಥವ್ರು, ಅಥವಾ PUCನಲ್ಲಿ ಏನೋ ಸಾಧನೆ ಮಾಡಬೇಕು ಅಂತ ಹೊರಟು ಎಲ್ಲೋ ಒಂದು ಕಡೆ ನಾವು ಯಾಮಾರ್ಬಿಟ್ಟಿದ್ದೀವಿ, ನಮ್ಮ ಕೈಯಲ್ಲಿ ಸಾಧನೆ ಮಾಡಲಿಕ್ಕೆ ಆಗಿಲ್ಲ ಅಂತಕ್ಕಂಥವ್ರು ಸಹಿತ ಆಲೋಚನೆ ಮಾಡಬೇಡಿ. ಒಂದು ಪ್ರಯತ್ನಕ್ಕೆ ಮತ್ತೊಂದು ಪ್ರಯತ್ನಕ್ಕೆ ನಮಗೆ ದಾರಿ ಸಿಗುತ್ತೆ. ಯಾರೂ ಹೆದರದೇರ ಹಾಕೋ ಹೆಜ್ಜೆಯನ್ನು ಚೆನ್ನಾಗಿ ಮಾಡಿ. ಇದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು. ಒಳ್ಳೆಯದಾಗಲಿ, ಶುಭವಾಗಲಿ. ಮಿಥುನ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ?
ನಮಸ್ಕಾರ ಗುರುಜಿ, ಕೋಟಿ ಕೋಟಿ ನಮಸ್ಕಾರ ಗುರುಜಿ. 2018 ಫೋನ್ ಮಾಡ್ತಿದ್ದೆ ಗುರುಜಿ. ನೆನ್ನೆ ಲೈನ್ ಸಿಕ್ತು, ಮಿಸ್ ಆಯ್ತು, ಇವತ್ತು ಸಿಕ್ತು ಗುರುಜಿ. ಒಳ್ಳೇದಾಗ್ಲಿ ತಾಯಿ, ಭಗವಂತನ ಅನುಗ್ರಹ ನಿಮ್ಗಿರ್ಲಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಸರ್, ಮಧುಗಿರಿಯಿಂದ ಗುರುಜಿ. ಮಧುಗಿರಿಯಿಂದ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ಸಿದ್ಧಗಂಗಮ್ಮ ಅಂತ ಗುರುಜಿ. ನನ್ನ ಮಗಳದ್ ಕೇಳ್ಬೇಕು ಗುರುಜಿ. ಆಯ್ತು ತಾಯಿ, ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ಕೋಟಿ ಕೋಟಿ ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ. ತಾಯಿ ತಂದೆಲ್ದಿರಿ, ನೀವೇ ತಾಯಿ ತಂದೆ ಗುರುಜಿ. ನಿಮ್ ಕಾರ್ಯಕ್ರಮ ನೋಡ್ತೀವಿ. ನವೆಂಬರ್ 20ಕ್ಕೆ ನಿಮ್ಮ ಆಶ್ರಮಕ್ಕೆ ಬಂದಿದ್ವಿ ಗುರುಜಿ. ನಿಮ್ ದರ್ಶನ ಮಾಡ್ಕೊಂಡ್ ಬಂದ್ವಿ ಗುರುಜಿ. ಒಳ್ಳೇದಾಗ್ಲಿಮ್ಮ, ಹೇಳಮ್ಮ. ಗುರುಜಿ, ನನ್ನ ಮಗಳ ಕೈ ಕೊಡ್ತೀನಿ ಗುರುಜಿ. ಕೊಡಮ್ಮ. ನಮಸ್ತೆ ಗುರುಜಿ. ನಮಸ್ತೆ ಮಗು, ಹೇಳು ತಾಯಿ. ವಿದ್ಯಾಭ್ಯಾಸದ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಏನು ಓದ್ತಾ ಇದೆಯಾ? SLC ಆಗಿದೆ, 2 ವರ್ಷ ಗ್ಯಾಪ್ ಆಯ್ತು. ಮನೆ ಕಡೆ ಹಿಂಗೆ ಪ್ರಾಬ್ಲಮ್ ಆಗಿತ್ತು. ಈಗ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಇದೀನಿ, ಅದಕ್ಕೆ ಕೇಳ್ಬೇಕಿತ್ತು ಗುರುಜಿ. ಮಾಡು. ವಿದ್ಯೆ ಎಂಬತಕ್ಕಂಥದ್ದು ಸಾಗರದಷ್ಟಿದ್ರೂ ಸಾಲಲ್ಲ ಅಂತಾರೆ. ಯಾಕೆಂದರೆ ವಿದ್ಯೆ ಅಂತಕ್ಕಂಥದ್ದಕ್ಕೆ ಯಾವತ್ತಿಗೂ ಕೊನೆ ಇಲ್ಲ. ಮನುಷ್ಯನ ಕಡೆ ಅಂಚಿನವರೆಗೂ, ಕಡೆ ಉಸಿರೋಗುತ್ತಿರೋ ಅಲ್ಲಿವರೆಗೂ ವಿದ್ಯಾರ್ಥಿನೇ. ಇನ್ನೂ ಏನಾದ್ರು ಕಲಿಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆಲ್ಲೇ ಇರ್ತಾರೆ. ಹಾಗಿರ್ಬೇಕಾದ್ರೆ ವಿದ್ಯಾಭ್ಯಾಸಕ್ಕಾಗಿ ನೀನು ಮುಂದೆ ಹೋಗ್ತೀನಿ ಅಂದರೆ ಖಂಡಿತ ಅನುಕೂಲ ಆಗುತ್ತೆ. ಅದರಲ್ಲೂ ನಿನ್ನ ಸ್ವರತರಂಗದಲ್ಲಿ ಈಗ ಒಂದು ವಿದ್ಯೆಗೆ ನೀನು ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಹಠ ನಿನ್ನಲ್ಲಿದೆ. ಆ ಹಠಕ್ಕೆ ನೀನು ಸ್ವಲ್ಪ ಶ್ರಮಪಡು, ಖಂಡಿತ ಒಳ್ಳೆಯದಾಗತ್ತೆ. ಸರಿ ಗುರುಜಿ. ಮಾಡು. ಏನು ಓದಬೇಕು ಅಂದ್ಕೊಂಡಿದ್ಯಾ? ಈಗ ಫಸ್ಟ್ PU ಮಾಡ್ಕೊಬೇಕು ಗುರುಜಿ. ಗುರುಜಿ, ಯಾರೋ ಕರ್ಕೊಂಡೋಯ್ರು ಗುರುಜಿ, ಸೂರ್ಯದ ಹತ್ರ ಇದ್ರು, ಕರ್ಕೊಂಬಂದ್ವಿ ಗುರುಜಿ. ಹಂಗಾಗಿ 1 ವರ್ಷ ಗ್ಯಾಪ್ ಕೊಟ್ಟಿದ್ವಿ ಗುರುಜಿ. ಅಂದರೆ ಅಮ್ಮ, ನನ್ನ ಮಗಳನ್ನ ಯಾರೋ ಕರ್ಕೊಂಡೋಯ್ರು ಗುರುಜಿ, ಸೂಳ್ಯದ ಹತ್ರ ಇದ್ರು. ಕಂಪ್ಲೇಂಟ್ ಕೊಟ್ಟು ಮತ್ತೆ ಕರೆಸ್ಕೊಂಡ್ವಿ ಗುರುಜಿ. ನಮ್ಮ ರಿಲೇಷನ್ ಮನೆಗೆ ಬಿಟ್ಟಿದ್ವಿ. ಮತ್ತೆ ಅವ್ರ ಮನೆಯಿಂದ ಕರ್ಕೊಂಡ್ಬಂದ್ವಿ ಗುರುಜಿ. ಅವ್ರ ಭವಿಷ್ಯ ಮುಂದೆ ರೂಢಿಸ್ಬೇಕು ಅಂತ. ಅವ್ರು ಓದ್ಸೋದ್ ಬೇಡ ಅಂದ್ರು. ನಾನು ತಾಯಿಯಾಗಿ ನಾನು SLC ಮಾಡಿಕೆ ನನ್ನ ಮಕ್ಕಳ ಮರಿ ಸಾಕ್ತೆ ಗುರುಜಿ. ಇವತ್ತು ಅಷ್ಟು ಇಲ್ಲ ಅಂದ್ರೆ ನನ್ನ ಮಗಳು ಮುಂದಿನ ಭವಿಷ್ಯ ಏನು ಅಂತ ಗುರುಜಿ. ಚಿಂತೆ ಮಾಡಬೇಡಮ್ಮ, ಇರಲಿ ತಾಯಿ, ಹೆದರಬೇಡ. ಅವಳ ಸ್ವರದಲ್ಲಿ ಇನ್ನು ಮುಂದಕ್ಕಂತ ಅಚಾತುರ್ಯಗಳಾಗುವಂಥ ಭಯ ಏನಿಲ್ಲ. ಆದರೂ ವಿದ್ಯಾಭ್ಯಾಸ ಮಾಡಿಸು. ಬರೀ ಈಗ ಫಸ್ಟ್ PU ಕಟ್ಸಿ ಮುಂದಕ್ಕೆ ಏನೋ ಓದಿಸ್ತೀನಿ ಅಂತ ಟೈಮ್ ವೇಸ್ಟ್ ಮಾಡೋದು ಬೇಡ. ಬೇರೆ ಏನಾದರೂ ಅವಳ ಜೀವನಕ್ಕೆ ಅನುಕೂಲವಾಗುವಂಥ ಕೋರ್ಸುಗಳು ಬೇಕಾದಷ್ಟಿದೆ. ಒಂದಷ್ಟು ಕಂಪ್ಯೂಟರ್ ಕೋರ್ಸ್ ಮಾಡಿಸು. ಅವಳ ಜೀವನಕ್ಕೆ ನಾಳೆ ದಿವಸ ಇನ್ನೊಂದು 6 ತಿಂಗಳು 1 ವರ್ಷನೋ ಅವಳು ಅಷ್ಟೇ ಓದಲಿಕ್ಕೆ ಆಗಿದ್ದು ಅಂದ್ರೂ ಆ 6 ತಿಂಗಳು ವರ್ಷದಲ್ಲಿ ಏನು ಕಲ್ತಿದ್ದಾಳಲ್ಲ ಅದು ಅವಳ ಜೀವನಕ್ಕೆ ಒಂದು ಆಧಾರ ಆಗಿರಬೇಕು. ಅದು ಬಿಟ್ಟು ನೀವು ಫಸ್ಟ್ PU ಸೇರಿಸದೆ ಸೆಕೆಂಡ್ PU ಮಾಡಿದೆ. ಫಸ್ಟ್ PU ಅಂದರೆ ಫಸ್ಟ್ PU ಮತ್ತು ಸೆಕೆಂಡ್ PU ಹೋದಾಗ ಆ ಪ್ರಪಂಚ ಇದೆಯಲ್ಲ, ಹೊಸ ಪ್ರಪಂಚ. ಆ ಪ್ರಪಂಚಕ್ಕೆ ಕಾಲಿಟ್ಟಂಥ ಮಕ್ಕಳು ಅಲ್ಲಿ ಆಗೋ ಬದಲಾವಣೆಗಳು ಬೇರೆ ಬೇರೆ ಇರುತ್ತಮ್ಮ. ಮೊದಲೇ ಈ ಮಗಳ ಬಗ್ಗೆ, ಈ ಒಂದು ಹೆಣ್ಣುಮಗಳ ಬಗ್ಗೆ ಈ ಥರ ಎಲ್ಲ ಒಂದು ಮನಸ್ಸಿಗಿದ್ದಾಗ ನೀವು ಇನ್ನು ನೆಕ್ಸ್ಟ್ ತೊಗೊಳ್ಳೋ ಸ್ಟೆಪ್ಪನ್ನು ಭಾಳ ಜೋಪಾನವಾಗಿ ತೊಗೋಬೇಕು. ಹಾಗಂತ ನಾನು ನಿನ್ನ ಮಗಳು ಕೆಟ್ಟವಳು ಅಂತ ಹೇಳೋದಿಲ್ಲ. ಅವಳ ಸ್ವರದಲ್ಲಿ ಶಕ್ತಿ ಇದೆ. ಅವಳಲ್ಲಿ ಇವಾಗ ಏನೋ ಒಂದು ಕಿಚ್ಚಿದೆ, ಒಂದು ಸಾಧನೆ ಮಾಡಬೇಕು, ನನ್ನ ಜೀವನದಲ್ಲಿ ನಾನು ಒಳ್ಳೆ ಥರ ಇರಬೇಕು, ಒಳ್ಳೆ ಬದುಕು ಕಾಣಬೇಕು ಎಂಬತಕ್ಕಂಥ ಆಸೆ ಅವಳಲ್ಲಿದೆ. ಅದನ್ನು ನಾವು ತಣ್ಣೀರು ಹೆಚ್ಚೋದು ಬೇಡ. ಅವಳನ್ನು ವಿದ್ಯಾವಂತಳಾಗಿ ಮಾಡೋಣ. ಆದರೆ ಯಾವುದು ಕೊಡಬೇಕು, ಯಾವ ಕೋರ್ಸ್ ಕೊಡಬೇಕು ಅಂತ ಸ್ವಲ್ಪ ಆಲೋಚನೆ ಮಾಡಿ. ನೀವೇ ದುಡುಕಿ ತೀರ್ಮಾನ ತಂದ್ಕೋಬೇಡಿ. ಯಾರಾದರೂ ನಿಮ್ಮ ಸುತ್ತಮುತ್ತ ನಿನಗೆ ಭಾಳ ಬೇಕಾಗಿರ್ತಕ್ಕಂಥವ್ರು, ನಿಮ್ಮ ಹಿತವನ್ನು ಬಯಸ್ತಕ್ಕಂಥವ್ರು, ಅಥವಾ ಒಳ್ಳೆ ಜ್ಞಾನಿಗಳು, ಅಥವಾ ಯಾರೋ ಶಾಲಾ ಕಾಲೇಜಲ್ಲಿ ಇರ್ತಕ್ಕಂಥ ಪ್ರಿನ್ಸಿಪಾಲು ಅಥವಾ ಒಂದು ಉಪಾಧ್ಯಾಯರು, ಅಧ್ಯಾಪಕರು ಅಂತ ಅವ್ರ ಜೊತೆ ಕೂತ್ಕೊಂಡು ನನ್ನ ಮಗಳಿಗೆ ವಿದ್ಯಾಭ್ಯಾಸದ ಯಾವುದು ಕೊಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳಮ್ಮ. ತಪ್ಪಿಲ್ಲ. ದುಡುಕಿ ತೀರ್ಮಾನ ತಂದ್ಕೋಬೇಡ. ನೀನು ಫಸ್ಟ್ PU ಸೆಕೆಂಡ್ PU ಸೇರಿಸ್ತೀನಿ ಅಂದರೆ ಅದಷ್ಟು ಸೂಕ್ತ ಅಲ್ಲ ಅಂತ ನನಗನ್ಸುತ್ತಮ್ಮ. ಯಾಕೆಂದರೆ ಮುಂದಕ್ಕೆ ಅವಳನ್ನು ನೀನು ಆದಷ್ಟು ಬೇಗ ಅವಳನ್ನು ದಡ ದಾಟಿಸ್ತೀಯ. ನಿನ್ನ ಮನಸ್ಸಲ್ಲಿ ಇಲ್ದಿದ್ರು ಇವಾಗ ಸುತ್ತಮುತ್ತ ಪರಿಸರ ನೀನು ಬಿಟ್ಕೊಡೋದಿಲ್ಲ. ಅವಳನ್ನ ಬೇಗ ಒಂದು ಮದುವೆ ಕಟ್ಟಿಸ್ಬೇಕು, ಯಾವುದಾದ್ರು ಒಂದು ಮನೆಗೆ ಮದುವೆ ಮಾಡಿ ಕೊಡಬೇಕು ಅನ್ನೋ ಹುಚ್ಚು ಪ್ರಯತ್ನ ಬಂದ್ಬಿಡುತ್ತೆ. ಆಗ ಈ ಶಾಲೆನೂ ಅರ್ಧಂಬರ್ಧಾಗ್ಬಿಡುತ್ತೆ. ಅಟ್ಲೀಸ್ಟ್ ಕಲ್ತಿರೋಷ್ಟಾದರೂ ಅವಳ ಜೀವನಕ್ಕೆ ದಾರಿ ಆಗಬೇಕಾದ್ರೆ ಯಾವುದಾದ್ರು ಒಂದು ಕಂಪ್ಯೂಟರ್ ಕೋರ್ಸು ಅಥವಾ ಯಾವುದಾದ್ರು ಅವಳ ಜೀವನಕ್ಕೆ ಬೇಕಾಗಿರುವಂಥ ಒಂದು ವಿದ್ಯೆಯನ್ನು ಅವಳಿಗೆ ನೀವು ದಾರಿ ಮಾಡಿಕೊಡ್ಬೇಕು. ಇದು ಮಾಡಮ್ಮ, ಒಳ್ಳೆಯದಾಗತ್ತೆ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಮಿಥುನ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ, ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ಳಿಕ್ಕಾಗಿ, ಹಾಗೆ ಬೆಳಗಿನಿಂದ ಅರ್ಧ ತಲೆನೋವು, ಮೈಕೈ ನೋವು ಅಥವಾ ಶೀತವೋ, ನೆಗಡಿಯೋ ಅಥವಾ ಯಾವುದೋ ಒಂದು ಸಮಸ್ಯೆ, ಒಟ್ಟಾರೆ ಹೇಳಬೇಕಂದ್ರೆ ಅಷ್ಟು ಆರೋಗ್ಯಕರವಾಗಿರ್ತಕ್ಕಂಥದ್ದಲ್ಲ. ಕರ್ಕಾಟಕ ರಾಶಿಯವರಿಗೆ ಯಾವುದೋ ಸಮಸ್ಯೆ ಇಲ್ಲಪ್ಪ ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟದ್ದು ಒಂದಷ್ಟು ಬಾಧಿಸುವಂಥದ್ದು ಕನ್ಫರ್ಮ್. ಯಾಕೆಂದರೆ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಗ್ರಹಸ್ಥಿತಿಗಳು ಆಗಿದೆ. ಹಾಗಿದ್ದಾಗ ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಮೊದಲು ತಾವು ಮಾಡಬೇಕಾದ್ದು, ಇವತ್ತು ಬೆಳಗಿನ ನಿತ್ಯ ಕರ್ಮಾನುಷ್ಠಾನ ಮುಗಿದ ನಂತರ ನಿಮ್ಮ ಮನೆಯ ಪ್ರಧಾನ ದ್ವಾರದಿಂದ ಹೊರಗಡೆ ನಿಂತುಕೊಂಡು, ನಿಮ್ಮ ಮನೆಯ ಪ್ರಧಾನ ದ್ವಾರ ಅಂದರೆ ಪ್ರಧಾನ ದ್ವಾರ ಅಂತ ಏನಿದೆ, ಮೊದಲನೇ ಬಾಗಿಲಿದೆಯಲ್ಲ, ಬಾಗಿಲಿಂದ ಹೊರಗಡೆ ನಿಂತುಕೊಂಡು 1 ಚಿಟಿಗೆಯಷ್ಟು ಅಕ್ಕಿ, 1 ಚಿಟಿಗೆಯಷ್ಟು ಹಾಲು ಅಥವಾ ಮೊಸರು
ಇದನ್ನು ಅಂಗೈಯಲ್ಲಿ ಹಾಕ್ಕೊಳ್ಳಿ, ಆಗ್ನೇಯಾಭಿಮುಖವಾಗಿ ನಿಂತ್ಕೊಳ್ಳಿ. ಆಗ್ನೇಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರುಗಿಡದ ಮೇಲೆ ಹಾಕಿ. ಅದಾದ ನಂತರ ಕೈ ತೊಳ್ಕೊಂಡು ನಿಮ್ಮ ಮನೆ ದೇವ್ರಿಗೂ ನಮಸ್ಕಾರ ಮಾಡಿ, ಮನೆಯಲ್ಲಿರ್ತಕ್ಕಂಥ ಮಾತಾಪಿತೃಗಳಿಗೆ ಅಂದರೆ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ನೀವು ಆಚೆ ಹೊರಡುವಂಥ ಪ್ರಯತ್ನ ಮಾಡಿ. ಹಾಗೆ ಇವತ್ತು ಯಾರೊಬ್ಬರು ಹೇಳುವ ಮಾತನ್ನು ಸಹಿತ ಸಂಪೂರ್ಣವಾಗಿ ನೀವು ಆಲಿಸಬಾರ್ದು. ಯಾವುದು ಸರಿ ಯಾವುದು ತಪ್ಪು ಎಂಬತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿ ದೃಢ ಸಂಕಲ್ಪ ಆಗಬೇಕು. ಹೇಳುವವರ ಎಲ್ಲರ ಮಾತನ್ನು ನೀವು ಆಲಿಸಿದ್ದೇ ಆದರೆ ಇವತ್ತು ಯಾವ ಕೆಲಸವೂ ನಡೆಯೋದಿಲ್ಲ. ಆದರೆ ನಿಮಗೆ ಸರಿ ಅನ್ಸೋದನ್ನು ನಿಮ್ಮ ಮನಸ್ಸಲ್ಲಿ ದೃಢವಾದ ಸಂಕಲ್ಪ ಇದ್ದು ಸರಿ ತಪ್ಪುಗಳ ನಿಮ್ಮ ತೀರ್ಮಾನ ಇರಬೇಕೇ ವಿನಃ ಇನ್ನೊಬ್ಬರ ಮಾತಿನಂತೆ ನಡೀಬಾರ್ದು. ಕರ್ಕಾಟಕ ರಾಶಿಯವರು, ಕರ್ಕಾಟಕ ರಾಶಿಯವರಿಗೆ ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆ 20 ನಿಮಿಷದಿಂದ 4:15 ಮಧ್ಯದಲ್ಲಿ, 2:20ರಿಂದ 4:15 ಮಧ್ಯದಲ್ಲಿ ಒಂದಿಷ್ಟು ಲಾಭದ ಕ್ಷಣಗಳಿದೆ. ಅಂದರೆ ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ಕೆಲಸ, ಯಾವತ್ತೋ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ದುಡ್ಡು ಅಥವಾ ಯಾವುದೋ ಕಾಗದ ಪತ್ರಗಳಿಗೆ ಸಿಗಬೇಕಾಗಿರ್ತಕ್ಕಂಥದ್ದು ಹುಡುಕಾಡಿದ್ದೀರಿ, ಸಿಕ್ಕಿಲ್ಲ, ಅದು ಇವತ್ತು ಸಿಗುವಂಥದ್ದು. ಭಗವಂತ ಪ್ರಾರಂಭಿಕ ಹಂತದಲ್ಲಿ ಒಂದು ಸಮಸ್ಯೆ ತೋರಿಸಿದ್ರೆ ಅದಾದಮೇಲೆ ಒಂದಿಷ್ಟು ಒಳಿತು ಮಾಡ್ತಾನೆ ಅಂತಾರಲ್ಲ, ಅಂತಹ ಒಳಿತನ್ನು ಕಾಣುವಂಥ ಅದೃಷ್ಟದ ದಿನ ಇವತ್ತು ತಪ್ಪಾಗೋದಿಲ್ಲ. ಅದಕ್ಕಾಗಿ ದೇವಿಯನ್ನು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಈ ಶುಭ ದಿನ ರಾಹುಕಾಲದಲ್ಲಿ, ಈ ಶುಭ ದಿನ ರಾಹುಕಾಲದಲ್ಲಿ ಒಂದು ದೇವರ ಮುಂದೆ ದೀಪ ಹಚ್ಚುವಂಥದ್ದು ಅಥವಾ ನೀವು ಯಾವ ಕೆಲಸವನ್ನು ಎಲ್ಲಿ ಕೆಲಸ ಮಾಡ್ತಿದ್ದೀರೋ, ಯಾವ ವೃತ್ತಿಯನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರೋ, ರಾಹುಕಾಲ ಸನ್ನಿವೇಶದಲ್ಲಿ 1 ರಿಂದ 2 ನಿಮಿಷ ಎದ್ದು ನಿಂತುಕೊಂಡು ಪೂರ್ವಾಭಿಮುಖವಾಗಿ ನಿಂತು ನಿಮಗೆ ಯಾವುದಾದ್ರೂ ಒಂದು ಗ್ರಾಮ ದೇವತೆಯನ್ನು, ಒಂದು ದೇವಿಯನ್ನು ಮನಸಾರ ಪ್ರಾರ್ಥನೆ ಮಾಡಿದ್ರೆ ಆ ತಾಯಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮಗೆ ಸಿಗುತ್ತೆ. ಇವತ್ತಿನ ದಿನ ಅದ್ಭುತವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀವಿ. ಇನ್ನು ಸಿಂಹರಾಶಿ, ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ನೀವು ಮಾಡುವ ಕೆಲಸದಲ್ಲಿ ಎಲ್ಲವೂ ಸಹಿತ ಲಾಭ ಅಂತಲ್ಲ ಅಥವಾ ಎಲ್ಲವೂ ಕೈಬಿಟ್ಟು ಹೋಗುತ್ತೆ ಅಂತಲ್ಲ. ಅದೃಷ್ಟ ಇದೆ, ಅದೃಷ್ಟದ ಮಧ್ಯದಲ್ಲಿ ಒಂದಿಷ್ಟು ಸಮಸ್ಯೆ ಅಂತಕ್ಕಂಥದ್ದಾಗತ್ತೆ. ಆದರೆ ಸಾಧ್ಯವಾದಷ್ಟು ನಿಮ್ಮ ಮುಖದಲ್ಲಿ ಶಾಂತಿ ಇರಬೇಕಾದಂತಹದ್ದು, ಒಂದಷ್ಟು ಮುಖ ಕ್ರೋಧ ಆಗ್ತಕ್ಕಂಥದ್ದು, ಮುಖದಲ್ಲಿ ಒಂದಿಷ್ಟು ರೋಷ ಆವೇಶಗಳಿರ್ತಕ್ಕಂಥದ್ದು, ಸಮಸ್ಯೆ ತುಂಬಿದೆಯೇನೋ ಅಂತಕ್ಕಂಥದ್ದು, 4 ಜನ ನೋಡಿದಾಗ ತಾವೇ ಯಾವುದೋ ಇಕ್ಕಟ್ಟಲ್ಲಿದ್ದೀರೇನೋ ಅನ್ಬೇಕು, ಆ ತರಹ ನಿಮ್ಮ ಮುಖದ ವರ್ಚಸ್ಸಾಗಿಬಿಡುತ್ತೆ. ಆದರೆ ಇಲ್ಲಿ ತಾಳ್ಮೆ ತೊಗೋಬೇಕು. ತಾಳ್ಮೆಯಿಂದ ಆಲೋಚನೆ ಮಾಡಿದ್ರೆ ಮಾತ್ರ ಸಿಂಹರಾಶಿಯವರಿಗೆ ಇವತ್ತು ಫಲಾಫಲಗಳು ಇರ್ತಕ್ಕಂಥದ್ದು. ತಾಳಿದವನು ಬಾಳಿಯಾರೋ ಅಂತಾರಲ್ಲ, ಹಾಗೆ ನಿಮ್ಮಲ್ಲಿ ತಾಳ್ಮೆ ಬಹಳ ಮುಖ್ಯವಾಗಿರಬೇಕು. ಹಾಗೆ ಇವತ್ತು ಹೆಣ್ಣು ಮಕ್ಕಳು ಸಾಧ್ಯವಾದಷ್ಟು ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ಕೋಪ ಕಡಿಮೆ ಮಾಡ್ಕೊಳ್ಳಿ. ನಿಮ್ಮ ಉಡುಗೆ ತೊಡುಗೆಗಳಲ್ಲಿ ಸಾಧ್ಯವಾದಷ್ಟು ಕೆಂಪು ವಸ್ತ್ರವನ್ನು ಬಿಡಿ. ಇವತ್ತು ಸಿಂಹರಾಶಿಯವರು ಕೆಂಪು ವಸ್ತ್ರವನ್ನು ಧರಿಸಿದ್ದೇ ಆದರೆ ನಿಮ್ಮೊಳಗಿರ್ತಕ್ಕಂತಹ ಒಂದಷ್ಟು ರೋಷ ಆವೇಶ ಇದೆಯಲ್ಲ, ಅದಕ್ಕೆ ಮತ್ತಷ್ಟು ಪೂರಕವಾಗಿ ಇನ್ನೇನೋ ಶಕ್ತಿ ಕೊಟ್ಟಂಗಾಗತ್ತೆ. ಅದಕ್ಕೆ ನಿಮ್ಮ ಉಡುಗೆ ತೊಡುಗೆಗಳಲ್ಲಿ ಸಾಧ್ಯವಾದಷ್ಟು ಕೆಂಪು ವಸ್ತ್ರವನ್ನು ದೂರ ಇಟ್ಟು ಶ್ವೇತ ವಸ್ತ್ರವನ್ನು ಧರಿಸಿದ್ದೇ ಆದರೆ ಅಥವಾ ಬಿಳಿಯ ವಸ್ತ್ರದ ಒಂದು ಖರ್ಚಿಫನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡಿದ್ದೇ ಆದರೆ ಖಂಡಿತ ಒಳಿತಾಗುತ್ತೆ. ಅದರ ಮಧ್ಯದಲ್ಲಿ ಹಣೆಗೊಂದಿಷ್ಟು ಭಸ್ಮಾನೋ ಅಥವಾ ನಿಮ್ಮ ಹೃದಯ ಮಧ್ಯಭಾಗದಲ್ಲಿ ಒಂದಿಷ್ಟು ಭಸ್ಮಾನೋ ಅದನ್ನು ನೀವು ಹಚ್ಕೊಳ್ಳೋದ್ರಿಂದ ಸ್ವಲ್ಪ ಶಾಂತಿ ನೆಮ್ಮದಿ ಆಗುತ್ತೆ. ಇನ್ನು ಮಧ್ಯಾಹ್ನ ನೀವು ಅನ್ನಪ್ರಸಾದ ನೀವು ಊಟ ಮಾಡೋದಕ್ಕಿಂತ ಮುಖ್ಯವಾಗಿ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸಿದ್ರೆ ಅಥವಾ ಯಾರು ಕಷ್ಟದಲ್ಲಿದ್ದಾರೋ ಅಂತಹವ್ರನ್ನ ಗುರುತಿಸಿ ಒಂದಿಷ್ಟು ಅನ್ನದಾನವನ್ನು ಮಾಡಿದ್ದೇ ಆದರೆ ಆಗ ಅದರ ಫಲಾಫಲಗಳಲ್ಲಿ ಸಾಕಷ್ಟು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಿಂಹರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿಯ ಸಮಸ್ಯೆ ಇಲ್ಲ. ಆದರೆ ಆರ್ಥಿಕ ಪರಿಸ್ಥಿತಿಯ ಸಮಸ್ಯೆ ಇಲ್ಲದಿದ್ದರೂ ಸಮಸ್ಯೆಯನ್ನು ನೀವೇ ತಂದುಕೊಳ್ಳುವಂಥ ಪರಿಸ್ಥಿತಿ ಆಗಿಬಿಡುತ್ತೆ. ಮಧ್ಯಾಹ್ನ 12ರಿಂದ 4ರವರೆಗೂ 12ರಿಂದ 4ರವರೆಗೂ ಸ್ವಲ್ಪ ಜೋಪಾನವಾಗಿ ಕಾಲ ಕಳೆದ್ರೆ ಅದಾದ ನಂತರ ಬರುವ ಸಮಯ ನಿಮಗೆ ಅಮೂಲ್ಯವಾದಂತಹದ್ದು, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದು. ಸಿಂಹರಾಶಿಯವರು ಇವತ್ತು ಸಂಧ್ಯಾಕಾಲ ಸಾಯಂ ಸಂಧ್ಯಾ ಲಕ್ಷಣವಾಗಿ ನಿಮ್ಮ ಮನೆ ದೇವರ ಹತ್ರ ಒಂದು ದೀಪವನ್ನು ಹಚ್ಚಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿದ್ರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರು ಆರೋಗ್ಯ, ವ್ಯವಹಾರ, ಹೊಸದಾದಂಥ ಒಂದು ಪ್ರಯತ್ನ. ನಿಮ್ಮ ಪ್ರಯತ್ನ ಹೇಗಿರುತ್ತೆ, ತಾವು ಅಂದುಕೊಂಡಿದ್ದನ್ನು ಖಂಡಿತ ಸಾಧನೆ ಮಾಡ್ಕೊಳ್ತೀರಿ. ತುಂಬ ದಿನಗಳಿಂದ ನಿಂತಿರ್ತಕ್ಕಂಥ ಕೆಲಸಕ್ಕೆ ಒಂದು ಚಾಲನೆ ಕೊಡ್ತೀರಿ. ಯಾವುದು ಪ್ರಾರಂಭಿಕವಾಗಿ ಆಗೋದಿಲ್ಲ ಅಂತಾರೋ ಅದಾದ ನಂತರ ಆಗುತ್ತೆ ಅಂತ ಒಪ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗುತ್ತೆ. ಇವತ್ತು ನಿಮ್ಮ ಮನಸ್ಸಲ್ಲಿ ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಭಯ ಇರುತ್ತೆ, ಒಂದಷ್ಟು ಆತಂಕ ಇರುತ್ತೆ, ಒಂದಷ್ಟು ಏನೋ ಕೆಲಸಗಳು ನಡೀತಿಲ್ವಲ್ಲ, ನಾನು ಹೋದ ದಾರಿ ನನಗೆ ಎಲ್ಲೋ ಲಾಸ್ ಆಗ್ತಾ ಇದೆಯಲ್ಲ ಅಂತಕ್ಕಂಥ ಮನಸ್ಸು ನಿಮಗಿರುತ್ತೆ. ಅದಾದ ಮರುಕ್ಷಣ ಆಗುವಂಥ ಬದಲಾವಣೆ ಇದೆಯಲ್ಲ, ಅಲ್ಲಿ ಭಗವಂತ ನಿಮ್ಮನ್ನು ಕೈ ಹಿಡಿದು ನಡೆಸ್ತಾನೆ. ಏನೇ ಆದರೂ 27 ನಕ್ಷತ್ರ 12 ರಾಶಿಗಳಿಗೂ ಸಹಿತ ಗ್ರಹಸ್ಥಿತಿಗಳಲ್ಲಾಗುವಂಥ ಬದಲಾವಣೆಗಳೇ ಮನುಷ್ಯನ ಬದಲಾವಣೆ ಸಿಗ್ತಕ್ಕಂಥದ್ದು. ಹಾಗಾಗಿ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ, ನಿಮ್ಮ ಜನ್ಮದಾತರ ಆಶೀರ್ವಾದ ತಗೊಳ್ಳಿ. ಮುಖ್ಯವಾಗಿ ನಿಮ್ಮ ಜನ್ಮದಾತೆಯಾದಂತಹ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡುವಂಥದ್ದು. ಆ ಕ್ಷಣದಲ್ಲಿ ನಿಮ್ಮ ತಾಯಿನ ಶ್ರದ್ಧೆಯಿಂದ ಕಣ್ತುಂಬ ನೀವು ಕಣ್ಣು ಮುಚ್ಚಿ ನಿಂತರೆ ನಿಮ್ಮ ತಾಯಿ ಎದುರುಗಡೆ ಇರಬೇಕು. ಅಂತಹ ಮನಸ್ಸನ್ನು ನೀವು ತಂದುಕೊಳ್ಬೇಕು. ಮೊದಲು ನೀವು ನಮಸ್ಕಾರ ಮಾಡಬೇಕಾದ್ದು ನಿಮ್ಮ ಮಾತೃಶ್ರೀ ತಾಯಿಗೆ ನಮಸ್ಕಾರ ಮಾಡಬೇಕು. ಅದಕ್ಕೋಸ್ಕರ ಕನ್ಯಾ ರಾಶಿಯವರು ತಪ್ಪದೇರ ನೀವು ಎಲ್ಲೇ ಇರಿ, ನಿಮ್ಮ ತಾಯಿ ಎಷ್ಟು ದೂರದಲ್ಲಿರಲಿ, ಊರಲ್ಲಿ ತಾಯಿ ಇದ್ದು ನೀವು ಇಲ್ಲಿ ಕೆಲಸ ಮಾಡ್ತಿದ್ರು ಒಂದು ಕ್ಷಣ ಕಣ್ಣು ಮುಚ್ಚಿ ಅಮ್ಮನ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಿದ್ದೀನಿ ಅಂತಕ್ಕಂಥದ್ರ ಮನಸ್ಸನ್ನು ನೀವು ತಂದುಕೊಳ್ಳಿ. ಇಮ್ಮಿಡಿಯೇಟಾಗಿ ನಿಮ್ಮ ಕೆಲಸದಲ್ಲಿ ಬದಲಾವಣೆ ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.
ಕನ್ಯಾ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ, ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮಂಗಳೂರಿಂದ. ಮಂಗಳೂರಿಂದ. ಅಮ್ಮ, ತಮ್ಮ ಹೆಸರು? ಜಯಲಕ್ಷ್ಮಿ ಅಂತ. ಜಯಲಕ್ಷ್ಮಿ ಅಂತ ಹೇಳಿ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ ತಾಯಿ? ಚೆನ್ನಾಗಿದ್ದೇನೆ ಸರ್. ಹೇಳಮ್ಮ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮಗು, ಹೇಳಮ್ಮ. ಇದು ನಮ್ಮ ಬಗ್ಗೆ ಕೇಳಬೇಕಿತ್ತು, ರಾಶಿ ನಕ್ಷತ್ರ ಮತ್ತು ನನ್ನ ಮದುವೆ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಏನು ಓದಿದ್ದೀರಿ? ಸೆಕೆಂಡ್ PUC ಓದಿದ್ದೇನೆ. ಸೆಕೆಂಡ್ PUC. ಮನೇಲಿ ಮದುವೆ ಪ್ರಯತ್ನ ಮಾಡ್ತಾ ಇದ್ದಾರಾ? ಮಾಡ್ತಿದ್ದಾರೆ. ಅಂದ್ರೆ ಅದು ಒಮ್ಮೆ ಎಂಗೇಜ್ಮೆಂಟ್ ಇದು ಫಿಕ್ಸ್ ಆಗಿತ್ತು, ಆಮೇಲೆ ಸ್ಟಾಪ್ ಆಗ್ತದೆ, ಆ ರೀತಿ ಆಗ್ತು ಅಂತಾನೆ. ಖಂಡಿತ ಅನುಕೂಲ ಆಗುತ್ತೆ, ಚಿಂತೆ ಮಾಡಬೇಡ. ಇಲ್ಲಿವರೆಗೂ ನಿನ್ನ ಜಾತಕದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಇನ್ನು ಮುಂಬರ್ತಕ್ಕಂಥ ದಿನದಲ್ಲಿ ಸಮಸ್ಯೆಗಳನ್ನು ಮುಕ್ತವಾಗಿ ಒಂದಷ್ಟು ಅನುಕೂಲ ಆಗುವಂಥ ಕಾಲ ತುಂಬ ಸಮೀಪದಲ್ಲಿದೆ. ದೇವಿಯ ಅನುಗ್ರಹ ಚೆನ್ನಾಗಿದೆ, ಹೆದರಬೇಡಿ. ಜೊತೆಗೆ ಆದಷ್ಟು ಬೇಗ ನಿಮ್ಮ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂದರೆ 3 ಶಕ್ತಿ ದೇವತೆಗಳಿರುವಂಥ ಸಾನ್ನಿಧ್ಯ ಅಥವಾ ಯಾವುದಾದ್ರು ಒಂದು ದೇವಿಯ ಸಾನ್ನಿಧ್ಯದಲ್ಲಿ ಒಂದು ಲಕ್ಷ್ಮೀ ಪೂಜೆಯನ್ನು ಅಥವಾ ಅಲ್ಲಿ ಸುಮಂಗಲೆಯರಿಗೆ ಒಂದಿಷ್ಟು ಅರಿಶಿನ ಕುಂಕುಮ ಕೊಡ್ತಕ್ಕಂಥದ್ದು, ಇಂತಹದ್ದೊಂದು ಕಾಯಕವನ್ನು ನೀವು ಮಾಡಿದ್ದೇ ಆದರೆ ಶೀಘ್ರವಾಗಿ ಅನುಕೂಲ ಆಗುತ್ತೆ. ನಿನ್ನ ಸ್ವರದಲ್ಲಿ ಇರ್ತಕ್ಕಂಥ ಪ್ರಸ್ತುತ ಸಮಸ್ಯೆ ಏನಂದರೆ ಯಾವುದೂ ಸಹಿತ ಈಸಿಯಾಗಿ ನೀವು ಒಪ್ಕೊಳ್ಳುವಂಥ ಮಗು ಅಲ್ಲ. ನಿನ್ನ ಮನಸ್ಸು ಬಹಳ ಚಂಚಲ ಇದೆ. ನಿನ್ನ ಮನಸ್ಸಲ್ಲಿರುವಂಥ ಚಂಚಲ ಬರುವಂತಹ ಒಳ್ಳೆಯದನ್ನು ನೀನೆಲ್ಲೋ ಒಂದು ಕಡೆ ಕಾಲಲ್ಲಿ ಉದ್ಕೊಳ್ಳೋ ಪರಿಸ್ಥಿತಿ ಆಗುತ್ತೆ. ಪಕ್ಕದಲ್ಲಿ ಒಂದು ಕೋಳಿ ತುಂಬ ಗಲಾಟೆ ಮಾಡ್ತಾ ಇದೆ ಅಲ್ವಾ? ಹೌದೌದು. ತುಂಬ ದಿನಗಳಾಗಿತ್ತು ಈ ಥರ ಕೋಳಿ ಶಬ್ದ ಕೇಳಿ. ಹಿಂದೆ ಎಲ್ಲ ಅಲಾರಾಮ್ ಇರಲಿಲ್ವಂತೆ, ಗಡಿಯಾರ ಇರಲಿಲ್ವಂತೆ. ಬೆಳಗ್ಗೆ ಎದ್ದು ಮನೆ ಮುಂದೆ ಒಂದು ಕೋಳಿ ಸಾಕಬೇಕಾಗಿದೆ. ಅದು ಬ್ರಾಹ್ಮಣರು ಗೊತ್ತಿಲ್ಲ ಹೇಳೋದಾಗಿ. ಇರಲಿ, ಕೋಳಿ ಶಬ್ದ ಕೇಳಿ ನನ್ನ ಪರಿವರ್ತನೆ ಆಯಿತು. ಮಗು, ನಿನ್ನ ಹೆಸರೇನು ಹೇಳಿದಮ್ಮ? ಜಯಲಕ್ಷ್ಮಿ. ಜಯಲಕ್ಷ್ಮಿ. ಜಯಲಕ್ಷ್ಮಿ, ನಿನ್ನ ಸ್ವರತರಂಗ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ. ಈಗ ನಾನು ಹೇಳಿದಂಥ ರೀತಿ ಅನುಷ್ಠಾನ ಮಾಡು, ಶೀಘ್ರದಲ್ಲೇ ನಿನಗೆ ಅಭಿವೃದ್ಧಿ ಆಗುತ್ತೆ, ನಿನ್ನ ಕೆಲಸದಲ್ಲಿ ಕಾರ್ಯಸಿದ್ಧಿ ಆಗುತ್ತೆ. ನೀನು ಮಾಡಬೇಕಾಗಿರ್ತಕ್ಕಂಥದ್ದು ಅಶ್ವತ್ಥನಾರಾಯಣ. ನಿಮ್ಮ ಊರಲ್ಲಿ ಅಶ್ವತ್ಥ ವೃಕ್ಷ ಇದೆಯಮ್ಮ? ಅಶ್ವತ್ಥ ವೃಕ್ಷದ ಹತ್ರ ಅಮ್ಮನ್ನ ಜೊತೆ ಮಾಡಿ ಕರ್ಕೊಂಡು ಹೋಗು. ಇಬ್ಬರೂ ತಲೆಗೆ ಸ್ನಾನ ಮಾಡ್ಕೊಳ್ಳಿ. ಅಶ್ವತ್ಥ ವೃಕ್ಷದ ಹತ್ರ ಹೋಗಿ 4 ದೀಪ ತಗೊಳ್ಳಿ. ಅಶ್ವತ್ಥ ವೃಕ್ಷದ 4 ದಿಕ್ಕಲ್ಲೂ 4 ದೀಪವನ್ನು ಅಂಟಿಸಿ 9 ಎಳೆ ದಾರ ತಗೊಂಡು ಅದಕ್ಕೆ 9 ಸುತ್ತು ಸುತ್ತಿ. ಅದಾದ ನಂತರ 2 ವಿಳೆದೆಲೆ ಅಡಿಕೆ, 1 ಅಚ್ಚು ಬೆಲ್ಲ ಆ ವೃಕ್ಷದ ಹತ್ರ ಇಟ್ಟು ಅಲ್ಲಿ ಸ್ವಲ್ಪ ಹಾಲು ಜೊತೆಗೆ ಒಂದಷ್ಟು ಜೇನುತುಪ್ಪನೋ ಅಥವಾ ಏನಾದ್ರು ತಿನ್ನೋ ಪದಾರ್ಥ, ಈ 9 ಜನ ಸಣ್ಣ ಮಕ್ಕಳನ್ನು ಅಲ್ಲಿಗೆ ಕರ್ಕೊಂಡೋಗು. ಆ ವೃಕ್ಷದ ತಳಗೆ ಮಕ್ಕಳನ್ನು ಕೂಡಿಸ್ಬಿಟ್ಟು ಮಕ್ಕಳಿಗೆ ಸ್ವಲ್ಪ ಹಾಲು, ಹಣ್ಣು ಅಥವಾ ಏನಾದ್ರು ತಿನ್ಲಿಕ್ಕೆ ಒಂಚೂರು ಪದಾರ್ಥನ ಕೊಟ್ಟು ಒಂದು ನಮಸ್ಕಾರ ಮಾಡಿಕೊಂಡ್ರೆ ಅಲ್ಲಿಂದ ಆಚೆಗೆ ನಿನ್ನಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ, ನಿನ್ನ ವಿವಾಹಕ್ಕೆ ದಾರಿ ಆಗುತ್ತೆ. ಇದನ್ನು ಮಾಡಮ್ಮ, ಬೇಗ ಅನುಕೂಲ ಆಗುತ್ತೆ ತಾಯಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕನ್ಯಾ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಚಂದ್ರ ಮತ್ತು ಗುರುವಿನ ಅನುಗ್ರಹ ಇದೆ. ಜೊತೆಗೆ ಶುಕ್ರ ಅನುಗ್ರಹ ಭಾಳ ಚೆನ್ನಾಗಿದೆ. ಶುಕ್ರಾನುಗ್ರಹ ಚೆನ್ನಾಗಿದ್ದಾಗ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಮಾಡುವಂಥ ಕೆಲಸ, ತಮ್ಮ ವೃತ್ತಿಯ ಅಭಿವೃದ್ಧಿ, ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಬ್ಬರಲ್ಲಿ ಕನಿಕರತ್ವ ತೋರಿಸ್ತಕ್ಕಂಥದ್ದು, ಇನ್ನೊಬ್ಬರ ಸಂಕಟವನ್ನು ಅಥವಾ ಇನ್ನೊಬ್ಬರ ಕಷ್ಟವನ್ನು ಅರ್ಥಕೊಳ್ಳುವಂಥದ್ದು, ಅಥವಾ ಯಾವುದೇ ಒಂದು ಕೆಲಸ ಮಾಡಿದ್ರೆ ಆ ಕೆಲಸಕ್ಕೆ ಮತ್ತಷ್ಟು ಶಕ್ತಿಯುತವಾಗಿ ಒಂದು ಒಳ್ಳೆಯ ಮನಸ್ಸಿಟ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು. ಹೀಗೆ ಇಂಥವೆಲ್ಲವೂ ಸಹಿತ ಅದೃಷ್ಟ ರೇಖೆಗಳು ಸಿಗಬೇಕಾದ್ರೆ ಅದಕ್ಕೆ ಶುಕ್ರನಿಂದ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ಚಂದ್ರ ಮತ್ತು ಗುರು ಮತ್ತು ಶುಕ್ರ ಚೆನ್ನಾಗಿರೋದ್ರಿಂದ ತುಲಾರಾಶಿಯವರು ತಾವು ಏನು ಕೆಲಸ ಅಂದುಕೊಂಡ್ರೂ ಸಾಧನೆ ಮಾಡ್ತೀರಿ. ಆದರೆ ವೃತ್ತಿಯಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು, ಏನಾದರೂ ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಅಂತಕ್ಕಂಥ ಚಿಂತನೆಯಲ್ಲೂ ಇರ್ತೀರಿ. ಜೊತೆಗೆ ಒಂದಷ್ಟು ಹಣಕಾಸನ್ನು ಎಲ್ಲೋ ಒಂದು ಕಡೆ ಹೂಡಿಕೆ ಮಾಡಬೇಕು, ಅದನ್ನು ಡಬಲ್ ಮಾಡಬೇಕು ಅಥವಾ ಇನ್ನೇನೋ ಒಂದು ವ್ಯವಹಾರ ಮಾಡಬೇಕು, ಒಂದಿಷ್ಟು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಪಡಿಸ್ಕೋಬೇಕು, ಈ ಚಿಂತನೆ ನಿಮ್ಮ ತಲೆ ತುಂಬಿಕೊಂಡಿರ್ತೀರಿ. ಏನೇ ಆದರೂ ಮಾಡುವ ಕೆಲಸಕ್ಕೆ ಗುರುವಿನ ಅನುಗ್ರಹ ಬೇಕು ಅಥವಾ ದೈವಾನುಗ್ರಹ ಬೇಕು. ಆ ದೈವಾನುಗ್ರಹ ಪಡೀಲಿಕ್ಕೋಸ್ಕರ ಯಾವುದಾದ್ರು ಒಂದು ದೇವತೆಯ ಸಾನ್ನಿಧ್ಯಕ್ಕೆ ಹೋಗಿ ದೇವರ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿದ್ದಿಷ್ಟು ಮಂಗಳ ದ್ರವ್ಯಗಳನ್ನು ಕೊಟ್ಟು ಒಂದಿಷ್ಟು ಪುಷ್ಪಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡಿದ್ರೆ ಆಗ ತುಲಾರಾಶಿಯಲ್ಲಿರ್ತಕ್ಕಂಥವರು ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ತುಲಾರಾಶಿ, ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನೀವು ಮಾಡುವ ಕೆಲಸದಲ್ಲಿ ಒಂದು ಅಭಿವೃದ್ಧಿಯನ್ನು ತಂದುಕೊಳ್ಬೇಕು. ಹಾಗೆ ಏನಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಅದಕ್ಕಾಗಿ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ತಾಯಿ ದುರ್ಗೆಯನ್ನು ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ.
ಸಾಧ್ಯವಾದರೆ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 4:15 ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಒಂದು ಆಲೋಚನೆ ಮಾಡಿ, ಅಥವಾ ಈ ಒಂದು ಸಮಯವನ್ನು ಬಿಟ್ಟು ನಂತರ ಉಳಿದ ಸಮಯದಲ್ಲಿ ನಿಮ್ಮ ಕೆಲಸವನ್ನು ಮಾಡಿ. ಈ ಸಮಯ ಅಷ್ಟು ಪ್ರಶಸ್ತವೂ ಅಲ್ಲ, ಇದು ಅಭಿವೃದ್ಧಿ ಆಗ್ತಕ್ಕಂಥ ಕ್ಷಣವೂ ಅಲ್ಲ. ಹಾಗಾಗಿ ಬಹಳ ಎಚ್ಚರಿಕೆ ಬೇಕು, ಜೋಪಾನ ಇರಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ನೆಮ್ಮದಾದಾಗ ಮಾಡುವ ಕೆಲಸ ಅಷ್ಟೇ ವಿಶೇಷವಾಗಿರಬೇಕು. ಹಾಗೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದಿಷ್ಟು ಪ್ರವರ್ಧಮಾನಕ್ಕೆ ಬರಬೇಕಾದ್ರೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ. ಲಕ್ಷ್ಮೀ ನರಸಿಂಹನ ಆರಾಧನೆ ಆಗಲಿ, ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಪ್ರಾರ್ಥನೆ ಆಗಲಿ, ಅದಕ್ಕಿಂತ ಮುಖ್ಯವಾಗಿ ಸಣ್ಣ ಸಣ್ಣ ಮಕ್ಕಳಿಗೆ 9 ವರ್ಷದ ಒಳಗಿರುವಂಥ ಮಕ್ಕಳಿಗೆ ಏನಾದ್ರು ಒಂಚೂರು ತಿಂಡಿ ತಿನಿಸನ್ನು ಕೊಡ್ತಕ್ಕಂಥದ್ದು, ಅಥವಾ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ಏನಾದ್ರು ಒಂದಿಷ್ಟು ಹಣ್ಣು ಹಂಪಲು ಕೊಡ್ತಕ್ಕಂಥದ್ದು, ಇಂತಹ ಕಾಯಕವನ್ನು ಮಾಡಿದ್ದೇ ಆದರೆ ಖಂಡಿತ ಅಭಿವೃದ್ಧಿಯನ್ನು ಕಾಣ್ತೀರಿ. ಇದರ ಜೊತೆಗೆ 1 ಹಿಡಿಯಷ್ಟು ತೊಗರಿಬೇಳೆ ಅಥವಾ 1 ಚಿಟಿಗೆಯಷ್ಟು ತೊಗರಿಬೇಳೆ ಅದನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ. ಇದನ್ನು ಮಾಡೋದ್ರಿಂದ ತುಂಬ ಬದಲಾವಣೆ ತಂದುಕೊಳ್ತೀರಿ. ಇದರ ಜೊತೆಗೆ ಸಾಧ್ಯವಾದರೆ ಅಪ್ಪಟ ಶ್ರೀಗಂಧದ ಚಕ್ಕೆಯಿಂದ ಸುಗಂಧಭರಿತವಾಗಿರ್ತಕ್ಕಂಥ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗಿಬೇಕು. ಆ ಗಂಧವನ್ನು ಒಂದು ವಿಳೆದೆಲೆ ಮೇಲೆ ಹಚ್ಚಬೇಕು. ಆ ಹಚ್ಚಿರ್ತಕ್ಕಂಥ ವಿಳೆದೆಲೆನ ದೇವಿಯ ಹೆಸರು ಹೇಳಿ 11 ಬಾರಿ ದೇವರ ಹೆಸರು ಹೇಳಿಕೊಂಡು ಅದನ್ನು ಯಾವುದಾದ್ರೂ ಗಿಡದ ತಳಗಿಡಬೇಕು. ಈ ಪ್ರಕಾರ ಮಾಡೋದ್ರಿಂದ ಯಾವುದೇ ಸಮಸ್ಯೆಗಳಾದರೂ ಮಂಜಿನಗಡ್ಡೆ ಥರ ಕರಗುತ್ತೆ, ಅಭಿವೃದ್ಧಿಯನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಮತ್ತು ಗುರುವಿನ ಅನುಗ್ರಹ ಇದೆ. ಆರ್ಥಿಕ ಪರಿಸ್ಥಿತಿ ಬಹಳ ದಿನಗಳಿಂದ ಸಮಸ್ಯೆ ಇತ್ತು, ಆದರೆ ಇವತ್ತು ಅದಕ್ಕೊಂದು ದಾರಿ ಸಿಗ್ತಾ ಇದೆ. ಸಣ್ಣ ಪುಟ್ಟ ಮಕ್ಕಳು ಮೂಗಿಂತಿದ್ದಲ್ಲಿ ಕೋಪದಿಂದ ಸರಿಯಾದ ರೀತಿ ವರ್ತನೆ ಇಲ್ಲಂಥ ರೀತಿಯಲ್ಲಿತ್ತು, ಆದರೆ ಇವತ್ತು ಅದಕ್ಕೂ ಒಂದು ದಾರಿ ಸಿಗ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ವ್ಯಾಪಾರ, ವ್ಯವಹಾರ, ಬಿಸ್ನೆಸ್ಸು ಅಥವಾ ಏನೇ ವೃತ್ತಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಿದ್ದೀರಲ್ಲ, ಅದರಲ್ಲೂ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿದ್ದೀರಲ್ಲ, ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಮೊದಲು ನೀವು ಮಾಡಬೇಕಾದ್ದು, ಮನೆಯಿಂದ ಆಚೆ ಹೊರಡುವಾಗ ಮನೆ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಒಂದು ಧರಣೆ ತುಳಸಿ ತೀರ್ಥವನ್ನು ತೆಗೆದುಕೊಳ್ಳಿ. ಆ ತುಳಸಿ ತೀರ್ಥವನ್ನು ತೆಗೆದುಕೊಳ್ಳುವ ಕ್ರಮ ಹೇಗೆ? 1 ಧರಣೆ ಅಥವಾ 1 ಸ್ಪೂನ್ ನೀರನ್ನ, 1 ಲೋಟದಲ್ಲಿ ನೀರನ್ನ ಆ ತುಳಸಿ ಎಲೆ ಮೇಲೆ ಹಾಕ್ಕೊಂಡು ಎಲೆಯಿಂದ ಬಿದ್ದ ನೀರು ಅದು ತೀರ್ಥವಾಗುತ್ತೆ. ಆ ಎಲೆಗಂಥದ್ದೊಂದು ಶಕ್ತಿ ಇದೆ. ಅದಕ್ಕಾಗಿ ತುಳಸಿ ಪ್ರಾರ್ಥನೆ, ತುಳಸಿ ಗಿಡಕ್ಕೆ ನಮಸ್ಕಾರ ಅಂದರೆ ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥದ್ದು. ಅಕಾಲಂ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ಶ್ರೀಂ ಅಂಬಾಂ ಪಾದೋದಕಂ ಪಾವನಂ ಶುಭಂ. ಇಷ್ಟು ಮಂತ್ರ ನಿಮಗೆ ಬೇಡ. ನಿಮಗೆ ಬೇಕಾದ್ದು ತುಳಸಿ ಗಿಡದ ಹತ್ರ ಹೋಗೋದು, ತುಳಸಿ ಎಲೆ ಮೇಲೆ ಒಂಚೂರು ನೀರು ಹಾಕೋದು, ಆ ನೀರು ತೀರ್ಥವಾಗಿ ಒಂದು ಪರಿವರ್ತನೆ ಆಗುತ್ತೆ. ಆ ತೀರ್ಥವನ್ನು ತಾವು ಸೇವನೆ ಮಾಡಿ. ಇದರಿಂದ ತುಂಬ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಧನುರಾಶಿಯವರು. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಇರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಿಂದ. ಅಮ್ಮ ತಮ್ಮ ಹೆಸರು? ಪವಿತ್ರ ಅಂತ ಹೇಳಿ. ಪವಿತ್ರ ಅವರೇ, ನಿಮ್ಗೊಂದು ಸಣ್ಣ ಸೂಚನೆ ಏನಪ್ಪಾ ಅಂತಂದ್ರೆ ಟಿವಿ ವಾಲ್ಯೂಮ್ ಒಂಚೂರು ಮ್ಯೂಟ್ ಮಾಡ್ಬಿಡಿ. ಯಾಕೆಂದ್ರೆ ಬ್ಯಾಕ್ಗ್ರೌಂಡ್ ಅಲ್ಲಿ ಬೇರೆ ಬೇರೆ ಶಬ್ದ ಬರ್ತಾ ಇದೆ, ಅದು ಡಿಸ್ಟರ್ಬ್ ಆಗುತ್ತೆ. ಓಕೆ ನಮ್ಮ ಗುರುಜಿ ನಮ್ಮ ಜೊತೆ ಇದ್ದಾರೆ, ತಾಯಿ ಮಾತಾಡಿ ತಾಯಿ. ಹಲೋ. ನಮಸ್ತೆ ಅಮ್ಮ, ಹೇಳಮ್ಮ. ನನಗೆ ತುಂಬಾ ಖುಷಿ ಆಗ್ತಿದೆ, ಕಾಲ್ ಸಿಕ್ಕಿದ್ದು. ತುಂಬಾ ವರ್ಷದಿಂದ ಕರೆ ಮಾಡ್ಬೇಕಂತ ಟ್ರೈ ಮಾಡ್ತಾ ಇದ್ವಿ. ನೀವು ಕರೆ ಸಿಕ್ಕಂತ ಸಂತೋಷದಲ್ಲಿ ಟಿವಿ ನೋಡಿಕೊಂಡು ನಿಮ್ಮ ಸ್ವರವನ್ನು ಟಿವಿಯಲ್ಲಿ ಆಲಿಸಬೇಕು ಅಂದಾಗ ಅದು ಆ ಕರೆಗೆ ಅರ್ಥವಿಲ್ಲದಂಥ ರೀತಿ ಹೋಗ್ಬಿಡುತ್ತೆ. ನಿಮ್ಮ ಸಮಸ್ಯೆಗೊಂದು ಪರಿಹಾರ ಸಿಗಬೇಕಾದ್ರೆ ನಿಮ್ಮ ಮಾತು, ನಿಮ್ಮ ಮಧುರವಾದಂತಹ ಧ್ವನಿ ನಾವು ಆಲಿಸಬೇಕು. ನಿಮ್ಮ ಸ್ವರವನ್ನು ನಾನು ಆಲಿಸಿದ್ರೆ ಮಾತ್ರ ನಿನ್ನ ಸಮಸ್ಯೆಗೊಂದು ಪರಿಹಾರ ಕೊಡಲಿಕ್ಕಾಗತ್ತೆ. ಅದಕ್ಕೋಸ್ಕರ ನೀನು ಟಿವಿಯಿಂದ ದೂರ ಬಂದ್ಬಿಡ್ಬೇಕು. ಈ ಒಂದು ನಿನ್ನ ಕಾರ್ಯಕ್ರಮ ಪುನಃ ಇವತ್ತು ನೀನು 12-1 ಗಂಟೆ ನಂತರ ನೀನು ZEE5 ನೋಡ್ಬೋದು. ಆದರೆ ಈಗ ನಾನು ಪುನಃ ನಿಂಗೆ 12-1 ಗಂಟೆ ಸಿಕ್ಕುವುದಿಲ್ಲ. ಸಿಕ್ಕಾಗ ನೀನು ಆ ವಿಚಾರವನ್ನು ಮುಟ್ಟಿಸ್ಬೇಕು. ಹೇಳಮ್ಮ. ಕೆಲಸದ ಬಗ್ಗೆ ಮತ್ತೆ ಮದುವೆ ಬಗ್ಗೆ ಕೇಳಬೇಕು. ನಿಮ್ಮ ಮನೆ ದೇವರ ಹೆಸರು ಹೇಳಿ. ವೀರಭದ್ರ ಸ್ವಾಮಿ. ವೀರಭದ್ರ. ಸಾಧ್ಯವಾದರೆ ನಿಮ್ಮ ತಂದೆ ತಾಯಿ ಹೆಸರು ಹೇಳಮ್ಮ. ನನಗೆ ನಿನ್ನ ಸ್ವರ ಬೇಕು, ಯಾಕೆಂದ್ರೆ ನಿನ್ನ ಸ್ವರದಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇದೆ. ಸ್ವಲ್ಪ ಗತ್ತಲ್ಲಿ ಜೋರಾಗಿ ಮಾತಾಡು. ಆದಷ್ಟು ಮೊಬೈಲ್ ಹತ್ರ ಇಟ್ಕೋ. ಏನು ಓದಿದ್ಯಮ್ಮ ನೀನು? ನನಗೆ ಡಿಗ್ರಿ ಆಗಿದೆ.
CA ಮಾಡ್ಬೇಕಂತ ಎಕ್ಸಾಮ್ಸ್ ಬರೀತಿದ್ದೀನಿ, ಬಟ್ ಆಗ್ತಾ ಇಲ್ಲ. ನಿಮ್ಮ ತಂದೆ ತಾಯಿ ಹೆಸರು ಹೇಳಿ. ಮಂಜುನಾಥ್ ಅಂತ, ತಂದೆ ತಾಯಿ ರೇಣುಕಾ. ಚಿಂತೆ ಮಾಡಬೇಡಿ, ನಿಮ್ಮ ಸ್ವರತರಂಗ ಚೆನ್ನಾಗಿದೆ. ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಇನ್ನು 1 ತಿಂಗಳು 16 ದಿವಸ, ಕರೆಕ್ಟಾಗಿ ಇವತ್ತಿಗೆ 1 ತಿಂಗಳು 16 ದಿವಸದಲ್ಲಿ ನಿಮ್ಮಲ್ಲಿ ಬದಲಾವಣೆ ಕಾಲ ಬರುತ್ತೆ. ಆ ಬದಲಾವಣೆ ಕಾಲ ಬಂದಾದ ನಂತರ ಇತ್ತ ಉದ್ಯೋಗ ಆದರೂ ಸರಿ, ವಿವಾಹ ಆದರೂ ಸರಿ, ಯಾವುದೇ ಆದರೂ ಇದು ಕರೆಕ್ಟ್ ಸಮಯ. ಈಗಾಗಲೇ 4 ದಿವಸ ಆಗಿದೆ ನೋಡಿ, ಇವತ್ತಿಗೆ 4 ದಿವಸದಿಂದ ನಿನ್ನ ಒಂದು ಸ್ವರತರಂಗ ಪ್ರಕಾರ ಈ ಕಳೆದ 4 ದಿವಸದಲ್ಲೇ ನಿನ್ನ ಭವಿಷ್ಯ ಬದಲಾಗಿದೆ. ನಿನ್ನ ಮನಸ್ಥಿತಿ ಬದಲಾಗಿದೆ, ನಿನ್ನ ಮನಸ್ಸು ನೆಮ್ಮದಿ ನೋಡ್ತಾ ಇದೆ, ಮತ್ತು ಯಾವುದೋ ಒಂದು ಹೊಸ ಒಂದು ಆಕರ್ಷಣೆ ನಿನ್ನ ಒಂದು ಆಕರ್ಷಿತವಾಗಿರ್ತಕ್ಕಂಥ ಮನಸ್ಸು ಕಡೆ ಎಳಿತಾ ಇದೆ. ಈ 4 ದಿವಸದಿಂದ ಆಗಿರ್ತಕ್ಕಂಥ ಬದಲಾವಣೆ ಕರೆಕ್ಟ್ ಸರಿಯಲ್ವೋ? ಹೌದು. ಹೀಗಿರಬೇಕಾದ್ರೆ 4 ದಿನದಿಂದ ಬದಲಾವಣೆ ಆದಾಗ ಇನ್ನು 1 ತಿಂಗಳು 16 ದಿವಸದಲ್ಲಿ ಇನ್ನೂ ಬದಲಾವಣೆ ಆಗೋಗುತ್ತೆ. ನಿನ್ನ ಅಪೇಕ್ಷೆಯಂತೆ, ನಿನ್ನ ಇಷ್ಟದಂತೆ, ನಿನಗೆ ಬೇಕಾಗುವಂಥ ರೀತಿ ನಿನ್ನ ಜೀವನ ಆಗುತ್ತೆ. ಇದಕ್ಕಾಗಿ ನೀನು ಸಣ್ಣದಾದಂಥ ಒಂದು ಪರಿಹಾರನೂ ಮಾಡ್ಕೋಬೇಕು. ಏನಪ್ಪ ಅಂದರೆ, ಭಾನುವಾರದ ದಿವಸ ಬೆಳಗ್ಗೆ ತಲೆಗೆ ಸ್ನಾನ ಮಾಡ್ಕೊ. ತಲೆಗೆ ಸ್ನಾನ ಮಾಡಿಕೊಂಡು ಹತ್ತಿರದಲ್ಲಿ ಯಾವುದಾದ್ರು ಒಂದು ದೇವಿ ಸಾನ್ನಿಧ್ಯಕ್ಕೆ ಹೋಗಿ ಒಂದಿಷ್ಟು ಮಂಗಳ ದ್ರವ್ಯಗಳನ್ನು ಕೊಡು. ಅರಿಶಿನ, ಕುಂಕುಮ, ಹೂವನ್ನು ಕೊಟ್ಟು ಪ್ರಾರ್ಥನೆ ಮಾಡಿಕೊಂಡು ಬಾ. ಅವತ್ತು ಸಾಧ್ಯವಾದರೆ ಮಧ್ಯಾಹ್ನ 1 ಹೊತ್ತು ಊಟ ಮಾಡು. ಬೆಳಿಗ್ಗೆ ಮಧ್ಯಾಹ್ನ 1 ಹೊತ್ತು ಅನ್ನ ಊಟ ಮಾಡು. ಬೆಳಿಗ್ಗೆ ಒಂಚೂರು ನಿಮಗೆ ಹಸಿವು ತರ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಒಂಚೂರು ಹಣ್ಣು ಹಂಪಲು ತಗೋ. ಸಂಜೆ ಮಾತ್ರ ಒಂದಿಷ್ಟು ಅವಲಕ್ಕಿನೋ ಉಪ್ಪಿಟ್ಟೋ ಇಂಥದ್ದು ತಗೋ. 1 ಹೊತ್ತು ಮಾತ್ರ ಊಟ ಮಾಡು ಭಾನುವಾರ. ಇಂಥದ್ದು 4 ಭಾನುವಾರ ನೀನು ಮಾಡ್ಕೊಂಡಿದ್ದೆ ಆದರೆ ನಿನ್ನ ಅದೃಷ್ಟ ರೇಖೆಗಳು ತುಂಬ ಬದಲಾವಣೆ ಆಗುತ್ತೆ. ಯಾಕೆಂದರೆ ನೀನು ಹುಟ್ಟುತ್ತಾನೆ ಅದೃಷ್ಟವಂತ. ನಿನ್ನ ಅಪೇಕ್ಷೆ ಎಲ್ಲವೂ ಸಹಿತ ನಿನ್ನ ಇಷ್ಟದ ಪ್ರಕಾರ ಎಲ್ಲವೂ ಸಿದ್ಧಿಯಾಗಿದೆ. ಆದರೆ ಆ ಸಿದ್ಧಿಯಾಗೋ ಸಮಯದಲ್ಲಿ ಆಗ್ತಾ ಇಲ್ಲ, ಎಲ್ಲ ಸ್ವಲ್ಪ ವಿಳಂಬ ಆಗ್ತಾ ಇದೆ. ಬಿಟ್ಟರೆ ನೀನು ಯಾವುದರಲ್ಲೂ ಮೋಸ ಇಲ್ಲ. ನಿನ್ನ ತಂದೆ ತಾಯಿ ಆಶೀರ್ವಾದದಿಂದ ನೀನು ಅಪೇಕ್ಷೆ ಪಟ್ಟಿದ್ದು ಎಲ್ಲವೂ ನಿಂಗೆ ಸಿಕ್ಕಿದೆ. ಆದರೆ ನಿಧಾನ, ಆ ಸಮಯಕ್ಕೆ ಸಿಗೋದಿಲ್ಲ, ನಂತರ ಸಿಗುತ್ತೆ. ಅದೇನು ಹೇಳ್ತಾರೆ, ರೈಲು ಹೋದ್ಮೇಲೆ ಟಿಕೆಟ್ ತೊಗೊಂಡಂಗೆ ನಿನ್ನ ಭವಿಷ್ಯತ್ತಿದೆ. ಅದಕ್ಕೋಸ್ಕರ ಸ್ವಲ್ಪ ನೀನು ತಾಳ್ಮೆಯಿಂದ ಆಲೋಚನೆ ಮಾಡಿ ನಾನು ಹೇಳಿರುವಂಥ ಈ ಪರಿಹಾರವನ್ನು ನೀನು ಮಾಡಿಕೊಂಡಿದ್ದೆ ಆದರೆ ಖಂಡಿತ ಒಳ್ಳೆಯ ಯಶಸ್ಸನ್ನು ಕಾಣ್ತೀಯ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಧನುರ್ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿ ರಾಶ್ಯಾಧಿಪತಿ ಇರತಕ್ಕಂತಹದ್ದು ಶನಿ. ಆದರೂ ಪ್ರಸ್ತುತ ಮಕರ ರಾಶಿಯವರಿಗೆ ಕಳೆದ ಬಾರಿ ನಾನು ತಿಳಿಸ್ಕೊಟ್ಟಿದ್ದೆ, ಯುಗಾದಿ ಆದ ನಂತರ ನಮ್ಮ ಭವಿಷ್ಯದಲ್ಲಿ ಸಾಕಷ್ಟು ಬದಲಾವಣೆ ಕಾಣ್ತೀರಿ ಅಂತ. ಆ ಬದಲಾವಣೆಯ ಕಾಲ ಬಹುಶಃ ಈಗಾಗಲೇ ಆಗಮನಿಸಿದೆ. ಹಾಗಾಗಿ ನಿಮ್ಮಲ್ಲಿ ತುಂಬ ಬದಲಾವಣೆಯನ್ನು ಸಿಗುವಂಥದ್ದು, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು, ಯಾವುದೇ ಚಿಂತನೆ ಮಾಡಿದ್ರೂ ಆ ಚಿಂತನೆಗೆ ತಕ್ಕಂಥ ಒಂದು ಫಲವು ಸಿಗ್ತಕ್ಕಂಥದ್ದು ಇದೆ. ಹಾಗೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೋಬೇಕು. ಭಗವಂತ ಕೊಟ್ಟಿದ್ದನ್ನು ಸ್ವಾಗತಿಸಬೇಕು. ಇರ್ತಕ್ಕಂಥದ್ರಲ್ಲಿ ತೃಪ್ತಿ ಪಡಬೇಕು. ಅದಕ್ಕಿಂತ ಮುಖ್ಯವಾಗಿ ಶನೇಶ್ವರ ಮಂತ್ರವನ್ನು ನಿರಂತರ ಪಠನೆ ಮಾಡಬೇಕು. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಶನೇಶ್ವರರ ಮಂತ್ರವನ್ನು ನಿರಂತರ ಪಠನೆ ಮಾಡ್ತಾ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಂಡು ಸಾಧ್ಯವಾದಷ್ಟು ಒಂದು ವಿಶೇಷವಾಗಿರ್ತಕ್ಕಂಥ ಬೇವಿನ ವೃಕ್ಷನೋ ಅಥವಾ ಅರ್ಜುನ ವೃಕ್ಷನೋ ಅಥವಾ ವಿಶೇಷವಾಗಿರ್ತಕ್ಕಂಥ ತಾರೆ ವೃಕ್ಷ, ಅದರಲ್ಲೂ ಮಕರ ರಾಶಿಯವರು ತಾರೆ ವೃಕ್ಷಕ್ಕೆ 11 ದಿನ ನಿರಂತರವಾಗಿ ಪ್ರತಿನಿತ್ಯ ಹೋಗಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಆ ತಾರೆ ವೃಕ್ಷದ ತಳಗೆ ಒಂದು ದೀಪವನ್ನು ಹಚ್ಚಿ ದೀಪದ ಬೆಳಕಲ್ಲನ್ನು ಕೊಟ್ಟರೆ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಕತ್ತಲು ದೂರ ಆಗುತ್ತೆ. ನಿಮಗೆ ಸಾಕಷ್ಟು ಒಂದು ಪರಿವರ್ತನಾ ಕಾಲ ಎದುರಾಗುತ್ತೆ. ಹಾಗಾಗಿ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ಸಂಜಾಕಾಲ 4ರಿಂದ 6 ಗಂಟೆ, 4ರಿಂದ 6 ಇದು ಬಹಳ ಒಳ್ಳೆಯ ಸಮಯ. ಈ ಸಮಯದಲ್ಲಿ ಶನೇಶ್ವರ ಮಂತ್ರವನ್ನು ನಿರಂತರ ಪಠನೆ ಮಾಡಿ. ಪಠನೆ ಮಾಡೋದ್ರೊಳಗೆ ಹತ್ತಿರದಲ್ಲಿ ಯಾವುದಾದ್ರು ಒಂದು ದೇವಾಲಯಕ್ಕೆ ಬಂದು ಅಲ್ಲೊಂದು ದೇವಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ರಾಶಿ ಮತ್ತು ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಎಲ್ಲಕ್ಕಿಂತ ಮುಖ್ಯವಾಗಿ ಕುಜನ ಅನುಗ್ರಹ ಬೇಕಾಗಿದೆ. ಅಂದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ತಾ ಇದೆ, ಮಾನಸಿಕವಾದಂತಹ ಒತ್ತಡ ಇದೆ, ಇದ್ದಕ್ಕಿದ್ದಂಗೆ ತುಂಬ ಪ್ರೆಷರ್ ತಲೆಗೆ ಬರುತ್ತೆ. ಅಂದರೆ ಯಾವುದೋ ಒಂದು ಕೆಲಸ ಅಂದ್ಕೊಳ್ತೀರಿ, ಅದಾಗುತ್ತೋ ಬಿಡುತ್ತೋ, ಆದರೆ ಅದ್ರ ಹಿಂದೆ ನೀವು ಮಾಡುವಂಥ ಕೆಲಸ ಇದೆಯಲ್ಲ ಅದು ತುಂಬ ದೂರಕ್ಕೆ ಆಲೋಚನೆ ಮಾಡ್ತಾ ಇರ್ತೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನವರು ತನ್ನವರು ಅಂತಕ್ಕಂಥ ಪ್ರೀತಿ ವಿಶ್ವಾಸ ಇದೆಯಲ್ಲ, ಆ ಬಾಂಧವ್ಯ ಬಾಂಡಿಂಗ್ ಅಂತಕ್ಕಂಥದ್ದು ಅಲ್ಲಿ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂಥರ ಅಸಮಾಧಾನ ಇರುತ್ತೆ. ಯಾರನ್ನ ಅತಿಯಾಗಿ ನಂಬಿರ್ತೀರಿ, ಯಾರು ನಿಮ್ಮ ವಿಶ್ವಾಸವನ್ನು ಬೆಳೆಸ್ತೀರಿ, ಯಾರೊಂದಿಗೆ ವ್ಯವಹಾರವನ್ನು ಮಾಡಬೇಕು ಅಂತಿರ್ತೀರಿ, ಅಂತಹವರಿಂದ ಎಲ್ಲೋ ಒಂದು ಕಡೆ ಮಾನಸಿಕವಾದಂಥ ಒತ್ತಡಗಳು ತುಂಬ ಆಗ್ತಾ ಇರುತ್ತೆ. ಇದರ ಮಧ್ಯದಲ್ಲಿ ನಿಮ್ಮ ಆರೋಗ್ಯ ನೋಡ್ಕೋಬೇಕು, ನಿಮ್ಮ ಆರ್ಥಿಕ ಪರಿಸ್ಥಿತಿ ನೋಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಬರೀ ಖರ್ಚು ಆಗ್ತಕ್ಕಂಥದ್ದು ಮಾತ್ರನೇ, ಅದು ಲಾಭ ಸಂಪಾದನೆ ಮಾಡ್ತಕ್ಕಂಥದ್ದಿಲ್ಲ. ಇದರ ಮಧ್ಯದಲ್ಲಿ ಸಾಕಷ್ಟು ಹೊರೆಯನ್ನು ತಲೆ ಮೇಲೆ ಹೊರಬೇಕಾಗತ್ತೆ. ಹೊರೆ ಅಂದರೆ ಭತ್ತದ ಹೊರೆ ಅಂತಲ್ಲ, ಸಮಸ್ಯೆ ಎಂಬತಕ್ಕಂಥ ಬಾಧೆಗಳಿದೆಯಲ್ಲ
ಆ ಸಮಸ್ಯೆ ಎಂಬತಕ್ಕಂಥ ಕಷ್ಟ ಕಷ್ಟಗಳನ್ನು ತಲೆಗೆ ಬಾರುವ ಹೊರಬೇಕಾದಂಥ ಪರಿಸ್ಥಿತಿ ಎದುರಾಗಿಬಿಡುತ್ತೆ. ಆದಷ್ಟು ಮನಸ್ಸನ್ನು ಮೃದುವಾಗಿಟ್ಕೊಳ್ಳಿ. ಸಮಸ್ಯೆ ಏನೇ ಬರಲಿ, ಎಂಥದ್ದೇ ಕಷ್ಟ ಬರಲಿ, ಎಂಥದ್ದೇ ಆಲೋಚನೆ ಮಾಡಬೇಕಾದಂಥ ಕ್ಷಣ ಆದರೂ ಅದನ್ನು ಭಾಳ ಈಸಿಯಾಗಿ ತಗೋಬೇಕು. ಒಂದು ಸತಿ ತಲೆಗೆ ಬಹಳ ಬಲವಾದಂಥ ಆಲೋಚನೆಗಳನ್ನು ಮಾಡೋಕ್ಕೆ ಶುರುವಾದರೆ ಒಳಗಿರ್ತಕ್ಕಂಥ ಬ್ರೈನು, ಅಲ್ಲಿರುವಂಥ ನರಮಂಡಲಗಳಲ್ಲಿ ಎಲ್ಲಾದರೂ ರಕ್ತ ಎಪ್ಪಗಟ್ಟಿದ್ರೆ ಜೀವನದಲ್ಲಿ ಭಾಳ ದೊಡ್ಡ ನೋವನ್ನು ಅನುಭವಿಸ್ಬೇಕಾಗತ್ತೆ. ಆದಷ್ಟು ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರು ತಲೆಗೆ ಸಂಬಂಧಪಡ್ತಕ್ಕಂಥ ವಿಚಾರಗಳನ್ನು, ಅಂದರೆ ಯಾವುದೋ ಒಂದು ಬಲವಾದ ವಿಚಾರಗಳನ್ನು ಯಾವುದೇ ಆದರೂ ಸಹಿತ ಅಲ್ಲಿಂದಲೇ ಅದನ್ನು ಮರೆತು ಮನೆಗೆ ಬರಬೇಕು. ಮನೆಗೆ ಬರಬೇಕಾದ್ರೆ ಕೆಲವಷ್ಟು ವಿಚಾರಗಳನ್ನು ತಲೆಗೆ ತಂದುಕೊಂಡು ಮನೆ ಪರಿಸರವನ್ನು ಹಾಳು ಮಾಡ್ಕೋಬಾರ್ದು. ಆದಷ್ಟು ನೀವಿರುವ ಪರಿಸರ ಶುದ್ಧಿಯಾಗಿದ್ದು ನೆಮ್ಮದಿಯಿಂದಿದ್ದು ಕಷ್ಟಗಳನ್ನಾಗಲಿ ಆಲೋಚನೆಗಳಲ್ಲಿ ಯಾವುದೇ ಬಂದರೂ ಬೆಟ್ಟದಂಥ ಕಷ್ಟ ಬಂದರೂ ಮಂಜಿನಗಡ್ಡೆ ಥರ ಕರಗುತ್ತೆ. ಆ ಕರಗೋದಕ್ಕಿಂತ ಮುನ್ನ ನಿಮ್ಮ ತಲೆಯಲ್ಲಿ ಅದು ಬಾದಿಯಾಗಿ ಕೂತ್ಕೊಂಡ್ರೆ ಅನಾರೋಗ್ಯಕ್ಕೆ ತುತ್ತಾಗಬೇಕಾಗತ್ತೆ. ಕುಂಭರಾಶಿಯವರಿಗೆ ಯಾಕಿಷ್ಟು ಪಾಠ? ಪ್ರಸ್ತುತ ಇರ್ತಕ್ಕಂಥ ಗ್ರಹಸ್ಥಿತಿಗಳು ಆಗಿದೆ. ಜೊತೆಗೆ ರಾಶಿಯಲ್ಲಿರ್ತಕ್ಕಂಥ ಶನಿ ಇರ್ತಕ್ಕಂಥ ಆಸ್ಥಾನ ಸರಿಯಿಲ್ಲದ್ರಿಂದ ಮಾನಸಿಕವಾದಂತಹ ಒತ್ತಡ ಸಾಕಷ್ಟು ಆಗುತ್ತೆ. ಅದಕ್ಕಾಗಿ ನಿಮ್ಮಲ್ಲಿ ತುಂಬ ಪರಿವರ್ತನೆ ಬೇಕಾಗಿದೆ, ಭಾಳ ಎಚ್ಚರಿಕೆಯೂ ಬೇಕಾಗಿದೆ. ಜೋಪಾನ, ಎಚ್ಚರಿಕೆ ಆಗಿರಿ. ಹಾಗೆ ಭಗವಂತನ ಪ್ರಾರ್ಥನೆ ಮಾಡಿ. ಏನೇ ಆದರೂ ಎಲ್ಲವೂ ಅವನ ಅಧೀನವೇ. ಹಾಗಾಗಿ ಕಷ್ಟ ನೂರಿದ್ದರೂ ಪರಿಹರಿಸುವಂಥ ಕ್ಷೇತ್ರ ಇದೆ. ಆ ಕ್ಷೇತ್ರ ಯಾವುದು? ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಪರಿಸರದಲ್ಲಿರ್ತಕ್ಕಂಥ ದೇವರ ಸಾನ್ನಿಧ್ಯ ಅಥವಾ ಸುಂದರವಾದಂಥ ಪ್ರಕೃತಿ. ಆ ಪ್ರಕೃತಿಯ ಮಡಿಲಲ್ಲಿ ಕೂತು ಒಂದಷ್ಟು ಮನಸ್ಸನ್ನು ಸಮಾಧಾನ ಮಾಡಿಕೊಂಡ್ರೆ ಎಲ್ಲವೂ ಅಲ್ಲೇ ನೆಮ್ಮದಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರು ಪ್ರಯಾಣ, ವ್ಯವಹಾರ, ವ್ಯಾಪಾರ ಏನೇ ಮಾಡಬೇಕು ಅಂದ್ಕೊಂಡು ಶುಭ ಶುಕ್ರವಾರ ಸಂಪತ್ತನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ವಾರ. ಆದರೆ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಯಾರಾದರೂ ಒಬ್ಬರು ಅಡ್ಡ ಬರ್ತಿರ್ತಾರೆ. ಈಗ ಬೇಡ, ಆಮೇಲೆ ಮಾಡೋಣ, ಅಥವಾ ಈ ಸಮಯ ಸರಿ ಇಲ್ಲ, ಮತ್ತೊಂದು ಸಮಯ ನೋಡೋಣ, ಅಥವಾ ನಾನಿದ್ದೇನೆ, ನಾನು ಮಾಡಿಕೊಡ್ತೀನಿ, ನಾನಿದ್ದೀನಿ, ನಾನು ಬರ್ತೀನಿ, ನಾನು ಹೋಗ್ತೀನಿ, ಬರೀ ಜೊತೆಲಿರ್ತಕ್ಕಂಥವ್ರು ಮಾತಿರುತ್ತೆ. ಬಿಟ್ಟರೆ ನಿಮ್ಮ ಕೆಲಸ ಕಾರ್ಯ ಕಂಪ್ಲೀಟ್ ಆಗ್ತಕ್ಕಂಥದ್ದಂತೂ ಇಲ್ಲ. ನಿಮ್ಮ ಕೆಲಸ ಕಾರ್ಯಗಳು ಕಾರ್ಯಸಿದ್ಧಿ ಆಗಬೇಕಾದ್ರೆ ಸ್ವತಃ ನಿಮ್ಮ ಪ್ರಯತ್ನ ಬೇಕು. ನೀವು ಪ್ರಯತ್ನಿಸಿದ್ರೆ ಮಾತ್ರ. ಯಾರೊಬ್ಬರು ಜೊತೆಲಿರ್ತಕ್ಕಂಥವ್ರು ನಾನಿದ್ದೀನಿ ಅಂದರೂ ಆ ಹೇಳುವಂಥ ಮಾತು ಕೇಳಲಿಕ್ಕಷ್ಟೇ ಚೆನ್ನ, ಅದು ಕಾರ್ಯಗತಕ್ಕೆ ಬರೋದಿಲ್ಲ. ಕಾರ್ಯಗತಕ್ಕೆ ಬರಬೇಕಾದ್ರೆ ನಿಮ್ಮ ಸ್ವಂತ ಅನುಭವದಲ್ಲಿ ತಾವು ಹಾಕುವ ಹೆಜ್ಜೆನಲ್ಲೇ ಲಾಭ ಸಿಗಬೇಕು. ಅದಕ್ಕಾಗಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಬೇಕು. ಕುಲದೇವರ ಪ್ರಾರ್ಥನೆ ಮಾಡಿ, ಮಾತಾಪಿತೃಗಳ ಕೃಪಾಶೀರ್ವಾದ ಪಡೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಏನಾದರೂ ಒಂದು ಜವಾಬ್ದಾರಿಯುತವಂಥ ಸ್ಥಾನದಲ್ಲಿ ನಿಂತು ಸಾಧ್ಯವಾದಷ್ಟು ಒಳ್ಳೆಯ ಕೆಲಸ ಮಾಡಿ. ಅದಕ್ಕಿಂತ ಮುಖ್ಯವಾಗಿ ಇವತ್ತು ಶುಭ ಶುಕ್ರವಾರ, ರಾಹುಕಾಲದಲ್ಲಿ ದೇವಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಯಾವುದಾದ್ರು ಒಂದು ಶಕ್ತಿ ದೇವಸ್ಥಾನ, ಗ್ರಾಮ ದೇವಸ್ಥಾನ ಅಥವಾ ಗ್ರಾಮ ದೇವತೆ ಹತ್ರ ಹೋಗಿ ಒಂದಷ್ಟು ಮಂಗಳ ದ್ರವ್ಯಗಳನ್ನು ಕೊಟ್ಟು ಅಲ್ಲಿ ಒಂದಿಷ್ಟು ಜೇನುತುಪ್ಪ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿದ್ರೆ ಆ ಜೇನುತುಪ್ಪವನ್ನು ದೇವರ ಸಾನ್ನಿಧ್ಯ ಕೊಡಬೇಕು. ಆ ಜೇನಿನಲ್ಲಿರ್ತಕ್ಕಂಥ ಶಕ್ತಿ ನಿಮ್ಮ ಭವಿಷ್ಯದಲ್ಲಿ ಬೆಳಕನ್ನು ಕೊಡುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ಸ್ವಾಮಿಗಳೇ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ತುಮಕೂರಿಂದ. ಅಮ್ಮ, ತಮ್ಮ ಹೆಸರು? ತಮ್ಮ ಹೆಸರು ರೂಪಾ ಅಂತ ಹೇಳಿ. ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿತಾ. ಹಲೋ ಗುರುಜಿ, ಆನಂದ್ ಗುರುಜಿ. ಹೇಳಮ್ಮ. ನಮಸ್ಕಾರ ಗುರುಜಿ. ನಿಮ್ಗೆ ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಾವು ನಮ್ಗೆ ಸುಮ್ನೆ ಮನೇಲಿ ಸಮಸ್ಯೆಗಳಾಗ್ತಾ ಇದೆ. ಯಾವ್ದಾರ ಬರೇ ಜಗಳ ಇದೆ ಮನೆಯೊಳಗೆ. ಬರೇ ನಿಂದಕರು ನಿಂದಿಸ್ತಾನೆ ಇರ್ತಾರೆ. ನಾನು ಎಷ್ಟು ಒಳ್ಳೆ ತಂದವ್ರಿಗಿದ್ರು ನಂದು ಇದೇ ಆಗಲ್ಲ ಗುರುಜಿ. ಮನುಷ್ಯನ ಗ್ರಹಗತಿಗಳು ಸರಿ ಇಲ್ಲ ಅಂದ್ರೆ ಅದು ಹಾಗೆ. ಆಮೇಲೆ ಹುಟ್ಟಿದ ಮನೇಲೂ ನಮ್ಗ್ ಸುಖ ಏನು ಅಷ್ಟಿಲ್ಲ ಗುರುಜಿ. ನಾವು 3 ಜನ ಹೆಣ್ಮಕ್ಳು. ನಮ್ಗಿರೋದು ಒಬ್ನೇ ಅಣ್ಣ ಐತಿದ್ದು, ಇದಾನೆ ಅವನು. ಏನ್ ನೋಡಲ್ಲ, ಹೆಂಗೋ ಅವ್ರ ಮನೆ ನೋಡ್ಕೊಂಡು ಅಪ್ಪ ಅಮ್ಮ ನೋಡ್ಕೊಂಡ್ರೆ ಸಾಕು ಗುರುಜಿ. ನೋಡಮ್ಮ, ನಾನೊಂದು ಮಾತು ಹೇಳ್ತೇನೆ ಕೇಳು. ಯಾರು ಯಾರಿಗೂ ಭಾರವಾಗಿರಬಾರ್ದು, ಯಾರು ಯಾರನ್ನು ನಂಬಬಾರದು, ಯಾರು ಯಾರನ್ನ ಅಪೇಕ್ಷೆ ಪಡಬಾರದು. ಅಲ್ಲ ಗುರುಜಿ, ಕಟ್ಕೊಂಡ್ ಗಂಡ ಇವ್ರನ್ನೇ ನಮ್ದಲ್ಲಿ, ಮನೆ ಜನ ನಮ್ದೇ ಇದ್ಮೇಲೆ ನಾನು ಬೇರೆಯವ್ರನ್ನ ಯಾರು ನಂಬಕ್ ಸಾಧ್ಯ ಗುರುಜಿ? ನಾನು ಹೇಳ್ತಿರೋದು ಲೋಕಾರಡಿಯ ಮಾತು. ಇಲ್ಲಿ ನನ್ನನ್ನು ನಂಬೋದಾಗಲಿ ಅಥವಾ ನಿಮ್ಮನ್ನು ನಂಬೋದಾಗಲಿ ಅಥವಾ ನಿಮ್ಮ ಮನೆಯವರು ನಂಬತಕ್ಕಂಥದ್ದಾಗಲಿ ಆ ಪರಿಸರದಲ್ಲಿ ಬಂದೋದಗೋ ಸಮಸ್ಯೆಗಳ ಬಗ್ಗೆ ಆಗಲಿ ನೀನು ತಲೆ ಕೆಡಿಸ್ಕೋಬೇಡ. ನೋಡಮ್ಮ, 4 ಗೋಡೆ ಮಧ್ಯದಲ್ಲಿ ದಿನಾ ಬೆಳಗಾದ್ರೆ ಏನೋ ಒಂದು ಸಮಸ್ಯೆ ಬರ್ತಾನೆ ಇರುತ್ತೆ. ಸಮಸ್ಯೆ ಇಲ್ಲದ ಮನೆ ಯಾವುದು? ಅದೇ ಗುರುಜಿ, ಕೋಟಿಗೆ ಬದುಕಿರ್ತಕ್ಕಂತಹ ಮನೆಯಲ್ಲೂ ಸಮಸ್ಯೆ ಇದೆ. ಏನಾರ ಮಾತಾಡ್ಬೋದು ಗುರುಜಿ, ಏನು ಮಾತಾಡಲ್ಲ, ಏನು ಇಲ್ಲ, ಸುಮ್ಮನೆ ಸಮಸ್ಯೆ ಗುರುಜಿ. ನನಗೆ ನಾನೊಂದು ಮಾತು ಹೇಳ್ತೇನೆ ಕೇಳು. ನಿನ್ನ ಪ್ರಸ್ತುತ ಇರತಕ್ಕಂಥ ನಿನ್ನ ಸ್ವರತರಂಗ ಪ್ರಕಾರದಲ್ಲಿರ್ತಕ್ಕಂಥ ಗ್ರಹಸ್ಥಿತಿಗಳು ಇದು ಇವತ್ತು ನೆನ್ನೆದಲ್ಲ. ಇದು ಕಳೆದ 3-4 ವರ್ಷದಿಂದ ಈ ನೋವು ಅನುಭವಿಸ್ತಾನೆ ಇದೆಯಾ ನೀನು.
ಈ 3-4 ವರ್ಷದಿಂದ ಅನುಭವಿಸ್ತಾ ಇರತಕ್ಕಂಥ ನೋವು ಇನ್ನು 1 ವರ್ಷ 4 ತಿಂಗಳು ಹೀಗೆ ಇರುತ್ತೆ. ಮುಂದಿನ 1 ವರ್ಷ 4 ತಿಂಗಳು ನಿನ್ನ ಗ್ರಹಸ್ಥಿತಿಗಳು ಸರಿ ಇಲ್ಲದ್ರಿಂದ ನೀನು ತಪ್ಪು ಮಾಡದಿರೋರು, ನೀನು ಮಾತಾಡದಿರೋರು, ಕೆಲವು ನಿಂದನೆಗಳು, ಕೆಲವು ಆಪಾದನೆಗಳು, ಕೆಲವು ಸಮಸ್ಯೆಗಳು ನಿನ್ನ ಮೇಲೆ ಬರ್ತಾನೆ ಇರುತ್ತೆ. ಆದರೆ ಬಂದದ್ದು ಯಾವುದು ಪರ್ಮನೆಂಟ್ ನಿಂತಿಲ್ವಲ್ಲ, ಮತ್ತೆ ಯಾಕೆ ತಲೆ ಕೆಡಿಸ್ಕೋಬೇಕು? ಇಲ್ಲೇ ನೀನು ಧೈರ್ಯ ತಂದ್ಕೊಳ್ಬೇಕಾದ್ದು. ಯಾವುದಾದ್ರು ಒಂದು ತಪ್ಪು ನಿನ್ನ ತಲೆ ಮೇಲೆ ಕೂತ್ಕೊಂಡು ನೀನು ಇದು ಮಾಡಿದ್ಯಾ, ಈ ತಪ್ಪು ಮಾಡಿದ್ಯಾ ಅಂತ ಪ್ರತಿ ದಿವಸ ನಿಂಗೆ ಅರ್ಚನೆ ಏನಿಲ್ಲ. ಎಲ್ಲವೂ ಬಿರುಗಾಳಿ ಥರ ಜೋರಾಗಿ ಬೀಸ್ಕೊಂಬರತ್ತೆ. ನೋಡಿದ್ರೆ ಅನಂತರ ಅದೆಲ್ಲೋ ಇತ್ತೋ ಗಾಳಿ ಗೊತ್ತೇ ಇಲ್ದಂಗೆ ಆಗೋಗ್ಬಿಡುತ್ತೆ. ಆಮೇಲೆ ನಿನ್ನ ವಾಸ್ತುಗೃಹದಲ್ಲಿ ಅಷ್ಟೇ ಅಲ್ಲಮ್ಮ, ನಿನ್ನ ಸ್ವರತರಂಗ ಪ್ರಕಾರ ನಿನ್ನನ್ನು ಬಿಟ್ಟು ನಿನ್ನ ಮನೆ ಬದುಕಲ್ಲ, ಆ ಮನೆಯನ್ನು ಬಿಟ್ಟು ನೀನೂ ಬದುಕಲಿಕ್ಕೆ ಆಗೋದಿಲ್ಲ. ಅಂದರೆ ನಿಮ್ಮಿಬ್ಬರ ಮಧ್ಯೆ ಇರೋ ಬಾಂಡಿಂಗ್ ಹಾಗಿದೆ. ಆದರೆ ಮಾನಸಿಕವಾದಂಥ ನೋವು ಒತ್ತಡ ನಿನಗೆ ತುಂಬ ಇದೆ. ಅದರ ಮಧ್ಯದಲ್ಲಿ ಇತ್ತೀಚೆಗೆ ನಿನಗೆ ಗಿಬ್ಬಟ್ಟೆ ನೋವು ಬರ್ತಕ್ಕಂಥದ್ದು, ಹೊಕ್ಕಳಿಂದ ತಳಭಾಗದಲ್ಲಿ ಬರ್ತಿರ್ತಕ್ಕಂಥ ನೋವು ಸಾಕಷ್ಟು ಇರ್ಬೋದು. ಹೌದು ಗುರುಜಿ. ಅದರಿಂದ ಈ ಒಂದು ಪರಿಸ್ಥಿತಿ ಹೀಗಿರೋದ್ರಿಂದ ನಿನ್ನ ಆರೋಗ್ಯದಲ್ಲೂ ವ್ಯತ್ಯಾಸ, ಸುತ್ತಮುತ್ತ ಪರಿಸರ ನಾನು ಯಾರೂ ಅರ್ಥ ಮಾಡ್ಕೊಳ್ತೀವಲ್ಲ ಅನ್ನೋ ಮನಸ್ಸಿನ ನೋವು ನಿನಗೆ. ಯಾರೂ ನೀನು ಅರ್ಥ ಮಾಡ್ಕೋಬೇಕಾದಿಲ್ಲ. ಯಾಕೆಂದರೆ ನಿನ್ನ ಗ್ರಹಸ್ಥಿತಿಗಳು ಸರಿ ಇಲ್ದಿದ್ದಾಗ ನೀನು ಏನೇ ಮುತ್ತು ರಕ್ತ ಪಚ್ಚ ವಜ್ರ ವೈಡೂರ್ಯ ಇಟ್ಟರು ನಿನ್ನನ್ನು ಯಾರೂ ದೇವತೆ ಅನ್ನಲ್ಲ. ಅಂದರೆ ನಮ್ಮ ಗ್ರಹಸ್ಥಿತಿಗಳು ಸರಿಯಿಲ್ಲ. ಇನ್ನು 1 ವರ್ಷ 4 ತಿಂಗಳು ನಮ್ಮ ಟೈಮ್ ಸರಿಯಿಲ್ಲ ಅಂತ ಗೊತ್ತಾದ ಮೇಲೆ ಇನ್ನು ನಾವು ಹಾಕೋ ಪ್ರತಿ ಹೆಜ್ಜೆ ಹೇಗಿರಬೇಕು? ದೇವರಿಗೆ ತೃಪ್ತನಾಗಿರಬೇಕು. ನಾನು ಹೇಳ್ತಿದ್ದೀನಿ, ನಿನ್ನ ಭವಿಷ್ಯತ್ತು ತುಂಬ ಚೆನ್ನಾಗಿ ಅನುಕೂಲ ಆಗುತ್ತಮ್ಮ. ಮುಂಬರ್ತಕ್ಕಂಥ ದಿನಗಳು ಒಳ್ಳೆ ಬೆಳಕಿದೆ. ಇದಕ್ಕಾಗಿ ನೀನು ಮಾಡಬೇಕಾದ್ದು ಮನೆ ಕಟ್ಟೋಣ ಅನ್ಕೊಂಡು ಗುರುಜಿ, ಅದು ಆಗ್ಲಿಲ್ಲ ಗುರುಜಿ. ಆಗುತ್ತೆ. ನಿನ್ನ ಟೈಮೇ ಸರಿ ಇಲ್ಲ ಅಂದರೆ ಮನೆಯಲ್ಲಿಂದ ಕಟ್ತೀಯ, ಛತ್ರ ಎಲ್ಲಿಂದ ನೋಡ್ತೀಯಮ್ಮ? ಇನ್ನು 1 ವರ್ಷ 4 ತಿಂಗಳು ಸ್ವಲ್ಪ ತಾಳ್ಮೆಯಿಂದಿರು. ಆಮೇಲೆ ನೀನೇನು ಅಂದ್ಕೊಂಡಿದ್ಯೋ ಎಲ್ಲವೂ ಸಾಧನೆ ಮಾಡ್ಕೊಳ್ತೀಯ. ಆದರೆ ಈಗ ನೀನು ಮುಖ್ಯವಾಗಿ ಕಾಣಬೇಕಾದ್ದು ನಿನ್ನ ಆರೋಗ್ಯದ ಕಡೆ ದೃಷ್ಟಿ. ನಿನ್ನ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋ. ಆರೋಗ್ಯ ಚೆನ್ನಾಗಿ ನೋಡ್ಕೋ. ನೀನು ನಗನಗ್ತಾ ಇರು. ನಿನ್ನ ಮುಖದ ನಗುಮುಖ ಮಾತ್ರ ನಿನ್ನ ಇಡೀ ಕುಟುಂಬ ನಗದು. ನೀನು ಸಪ್ಪು ಕೂತ್ಕೊಂಡ್ರೆ, ನೀನು ಕಣ್ಣೀರು ಹಾಕಿದ್ರೆ ಇಡೀ ನಿನ್ನ ಕುಟುಂಬನೇ ಕಣ್ಣೀರು ಹಾಕುತ್ತೆ. ನೀನು ಅಂದುಕೊಂಡಿದ್ಯಾ ಕುಟುಂಬದಲ್ಲಿ ಇರ್ತಕ್ಕಂಥವ್ರೆಲ್ಲರೂ ನನಗೆ ವ್ಯತಿರಿಕ್ತವಾಗಿದ್ದಾರೆ, ಅವ್ರು ನನ್ನ ಆಪೋಸಿಟ್ ಇದ್ದಾರೆ ಅಂತ. ಯಾರೂ ಆಪೋಸಿಟ್ ಇಲ್ಲ, ಎಲ್ಲರೂ ನಿನ್ನಿಂದೇ ಇದ್ದಾರೆ. ಎಲ್ಲರೂ ನಿನ್ನನ್ನೇ ಗಮನಿಸ್ತಾ ಇದ್ದಾರೆ, ಎಲ್ಲರೂ ನಿನ್ನನ್ನೇ ನೋಡ್ತಿದ್ದಾರೆ. ಆದರೆ ನಿನ್ನ ಮನಸ್ಸಲ್ಲಿರೋ ಗ್ರಹಸ್ಥಿತಿಗಳು ಸರಿ ಇಲ್ಲದ್ರಿಂದ ನಿನಗೆ ಈ ಥರ ನೋವಿದೆ. ಹೆದರಬೇಡ, ಒಳ್ಳೆಯದಾಗತ್ತೆ, ಧೈರ್ಯವಾಗಿರಮ್ಮ. ಇನ್ನು ಬಹಳ ವಿಶೇಷವಾಗಿ ಕೆಲ ದಿನಗಳ ಮುಂಚೆ ಗುರೂಜಿಯವರ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರದ ಯಾತ್ರೆ ಸಂಪನ್ನಗೊಂಡಿತ್ತು. ಆ ಯಾತ್ರೆಯ ಸಂಪೂರ್ಣ ಒಂದು ಜವಾಬ್ದಾರಿ, ಆ ಜವಾಬ್ದಾರಿಯುತ ಕಾಯಕವನ್ನು ಚಾಚು ತಪ್ಪದೆ ನಿಭಾಯಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಚಿರಪರಿಚಿತರಾಗಿರ್ತಕ್ಕಂಥ ಸಾಯಿ ಶುಭ್ ಟೂರ್ಸ್ ಅವರು ಈಗ ಮತ್ತೊಂದು ವಿಚಾರದೊಂದಿಗೆ ಗುರೂಜಿಯವರಿಗೆ ಭೇಟಿ ನೀಡಲಿಕ್ಕೆ ಬಂದಿದ್ದಾರೆ. ಏನಪ್ಪ ಆ ವಿಚಾರ ಏನು? ಮತ್ತೆ ಸಾಯಿ ಶುಭ್ ಅವರು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಗುರೂಜಿಯವ್ರನ್ನ? ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ. ಯಾಕೆ ಅಂತಂದರೆ ಅವರ ಜೊತೆ ಪ್ರಯಾಣ ಅಂತಂದರೆ ಬಹಳ ಸುಖಮಯವಾಗಿರ್ತಕ್ಕಂಥದ್ದು, ಸಂತೋಷದಾಯಕವಾಗಿರ್ತಕ್ಕಂಥದ್ದು. ಹಾಗಾಗಿ ಪುರಿ ಜಗನ್ನಾಥ್ ಯಾತ್ರೆನೇ ಒಂದು ಅದ್ಭುತ ರೀತಿ ಇತ್ತು. ಇನ್ನು ಈಗ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅದನ್ನು ತಿಳ್ಕೊಳ್ಬೇಕಲ್ವ. ಹಾಗಾಗಿ ಸಾಯಿ ಶುಭ್ ಟೂರ್ಸ್ ಅವರು ಇವತ್ತಿನ ದಿವಸ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೊದಲನೇದಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ಬಾರಿ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೀರಿ? ನಾನು ಇನ್ನೂ ಮಾತಾಡಬೇಕು. ಹೌದು, ಎಲ್ಲವೂ ಮಾತು ನಿಮ್ಮ ಅವರ ಮಧ್ಯದಲ್ಲಿ ಆಗಿಬಿಟ್ರೆ ನನ್ನ ಮಾತೇನಿದೆ? ಹೌದು. ಸಾಯಿ ಶುಭ್ ಅವರು ಕರ್ಕೊಂಡು ಹೋಗಿದಂಥ ಪರಮ ಪವಿತ್ರವಾದಂತಹ ಕಲಿಯುಗದ ಪುಣ್ಯಕ್ಷೇತ್ರ ಅಂದರೆ ಅದು ಪುರಿ ಜಗನ್ನಾಥ. ಇವತ್ತಿಗೂ ಪವಾಡಗಳನ್ನು ಸೃಷ್ಟಿ ಮಾಡುವಂಥ ಸಾನ್ನಿಧ್ಯ ಅದು. ಇವತ್ತಿಗೂ ಎಷ್ಟೋ ಜನ ಜ್ಞಾನಿಗಳು ವಿಜ್ಞಾನಿಗಳು ಅಲ್ಲಿ ಹೋಗಿ ತಲೆ ಕೆರ್ಕೊಂಡು ನಿಂತ್ಕೋಬೇಕು ಬಿಟ್ಟರೆ ಅಲ್ಲಿರ್ತಕ್ಕಂಥ ಪವಾಡ ಸತ್ಯಾಸತ್ಯತೆಗಳು ಇವತ್ತಿಗೂ ಅರ್ಥ ಆಗ್ತಾ ಇಲ್ಲ. ಅಂತಹ ಅದ್ಭುತವಾದಂಥ ಸಾನ್ನಿಧ್ಯ ಅದು ದರ್ಶನ ಆಯಿತು. ಆದರೆ ಇನ್ನೂ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕರಿಗೆ ಪುರಿ ಜಗನ್ನಾಥನ ನಾವು ದರ್ಶನ ಮಾಡಿಸ್ತೀವಿ, ಸದ್ಯದಲ್ಲೇ ಮಾಡ್ತೀವಿ. ಯಾಕೆಂದರೆ ಬೇರೆಷ್ಟು ಕಾರ್ಯಕ್ರಮಗಳ ಭರಾಟೆ ಆದ್ದರಿಂದ ಈ ಕಾರ್ಯಕ್ರಮ ಬರೋದು ಸ್ವಲ್ಪ ವಿಳಂಬ ಆಯಿತು. ಆದರೆ ಅದರ ಮಧ್ಯದಲ್ಲೇ ಇನ್ನೇನೋ ಒಂದು ಹೊಸ ಪ್ರಯತ್ನ, ಹೊಸದಾದಂಥ ಒಂದು ಪ್ರಯೋಗ ಇರಬಹುದು. ಅದನ್ನು ನಮ್ಮ ಅರುಣ್ ಅವರಿಂದಲೇ ತಿಳ್ಕೊಳ್ಳೋಣ. ಅರುಣ್ ಜಿ, ಅದೇನು ಶಾಲು ಹಾರ ಎಲ್ಲ ಕೊಟ್ಬಿಡಿ ನನಗೆ. ನೀವು ಕೈಲಿಟ್ಕೊಂಡಿದ್ರೆ ಕೆಲಸ ಆಗಲ್ಲ. ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆಪ್ಪ ಶಾಲು. ಚೆನ್ನಾಗಿದೆ ಶಾಲಿನ. ಅಯೋಧ್ಯ, ಓಹೋ, ಅಯೋಧ್ಯ ಶಾಲು ತಂದಿದ್ದೀರಿ ಅಂದರೆ ಪ್ರಭು ಶ್ರೀ ರಾಮಚಂದ್ರನ ಅನುಗ್ರಹವೇ. ಹೌದು, ಒಳ್ಳೆಯದಾಗಲಿ. ರಾಮ, ಕೋದಂಡ ರಾಮ, ಜಾನಕಿ ರಾಮ. ತಗೊಳ್ಳಿ, ಮಾತಾಡಿ. ನಮಸ್ತೆ ಗುರುಜಿ. ಅಯೋಧ್ಯೆಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ರಾಮನವಮಿ ಮುಂಚೆ ನಿಮ್ಮನ್ನು ಕರ್ಕೊಂಡೋಗಿ ನಿಮ್ಮ ಜೊತೆ ನಾವು ದರ್ಶನ ಮಾಡೋಣ ಅಂತ ಕರೆಯೋಕ್ಕೆ ಬಂದಿದ್ದೀವಿ. ಇನ್ವಿಟೇಷನ್ನು. ನೀವು ನಮ್ಮ ಜೊತೆ ಬರಬೇಕು. ಇದು ಭಾಗ್ಯವಲ್ಲವಯ್ಯ ಅಂತ ತಗೊಳ್ಳಿ ಮೈಕ್ನ. ಅದು ಯಾಕೋ ಮೈಕು ಕ್ಯಾಮ್ರಾ ಅಂದರೆ ಇವರು ಬಹಳ ದೂರ, ಆದರೆ ಇವರ ಸೇವೆ ಮಾತ್ರ ಎಲ್ಲರೂ ನೆನೆಸುವಂಥ ರೀತಿಯಲ್ಲಿರುತ್ತೆ.
ಭಾಳ ಅದ್ಭುತವಾದಂಥದ್ದು. ಯಾವಾಗ ಪ್ರಯಾಣ ಇರಲಿ ಅದನ್ನ ಆಮೇಲೆ ಹೇಳಿ. ಈಗ ನೀವು ಆ ಪ್ರಯಾಣ ಡೇಟ್ ಹೇಳ್ಬಿಟ್ರೆ ಮೊದಲೇ ಅಯೋಧ್ಯೆ ಅದು. ಯಾಕೆಂದರೆ ಬರೋ ಭಕ್ತರಿಗೆ ಕಷ್ಟವಾಗ್ಬೋದೇನೋ. ಆದರೆ ಒಂದು ಸಾಯಿ ಶುಭ್ ಟೂರ್ಸಲ್ಲಿ ಯಾತ್ರೆಯನ್ನು ಮಾಡ್ತಕ್ಕಂಥವ್ರಿಗೆ ನಿಜಕ್ಕೂ ಮೆಚ್ಚುಗೆ ಭಾಳ ಹೇಳ್ತಾರೆ ಎಲ್ಲರೂ. ಎಲ್ಲರ ಬಾಯಲ್ಲೂ ಇದೆ, ಅದು ನಾನು ಸ್ವಂತ ಅನುಭವದಲ್ಲೂ ಇದೆ. ಒಳ್ಳೆ ಊಟ, ಯಾಕೆಂದರೆ ನಮ್ಮ ರಾಜ್ಯದ ಜನತೆಗೆ ಆಯಾ ಕಾಲಕ್ಕೆ ಬೇಕಾದಂಥ ಅನ್ನ, ಆಹಾರ, ನೈವೇದ್ಯ, ಊಟ ಅದು ಚೆನ್ನಾಗಿರಬೇಕು. ಕಣ್ತುಂಬ ದೇವರನ್ನು ದರ್ಶನ ಮಾಡಬೇಕು. ನಾನು ಸಾಕಷ್ಟು ಬಾರಿ ಹೇಳಿದ್ದೇನೆ, ಮಹರ್ಷಿ ವಾಣಿ ಕಾರ್ಯಕ್ರಮದಲ್ಲೂ ಹೇಳಿದ್ದೇನೆ, ನಮ್ಮ ಮಹರ್ಷಿ ಮಂದಿರದಲ್ಲೂ ಹೇಳಿದ್ದೇನೆ. ಕಣ್ತುಂಬ ದೇವರು ದರ್ಶನ ಮಾಡಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು. ಮನುಷ್ಯನಿಗೆ ಇದಕ್ಕಿಂತ ಇನ್ನೇನು ಬೇಕು? ಅದೇ ಮುಖ್ಯವಾಗಿರ್ತಕ್ಕಂಥದ್ದು. ಹಸಿದ ವ್ಯಕ್ತಿಗೆ ಅನ್ನ ಬೇಕು. ಹಸಿದ ವ್ಯಕ್ತಿ ಅಂದರೆ ದುಡ್ಡಿದ್ದ ಮಾತ್ರಕ್ಕೆ ನೀವು ಶ್ರೀಮಂತರು ಅಂತಲ್ಲ. ಹೊಟ್ಟೆ ತುಂಬ ಊಟ ಸಿಕ್ಕಿದಾಗ ಶ್ರೀಮಂತರು. ಈ ಹೊಟ್ಟೆಗೆ ಬೇಕಾಗಿರ್ತಕ್ಕಂಥ ಶ್ರೀಮಂತಿಗೆ ಊಟ ಇರಲಿ. ಅಯೋಧ್ಯಾನಗರವಾಸಿ ಪ್ರಭು ಶ್ರೀರಾಮಚಂದ್ರನ ದರ್ಶನಕ್ಕೆ ನೀವು ನಮ್ಮನ್ನು ಆಹ್ವಾನಿಸ್ತಾ ಇದ್ದೀರಿ. ನಮಗೆ ಭಾಳ ಸಂತೋಷ ಪಡ್ತಕ್ಕಂಥ ವಿಚಾರ. ಆದಷ್ಟು ಬೇಗ ಅಯೋಧ್ಯಾನಗರವಾಸಿ ಪ್ರಭು ಶ್ರೀರಾಮಚಂದ್ರನ ದರ್ಶನ ಮಾಡಿ ಆ ದರ್ಶನದ ಮುಖ್ಯವಾಗಿರ್ತಕ್ಕಂಥ ಒಂದಷ್ಟು ವಿಚಾರಗಳನ್ನು ಶ್ರೀರಾಮನವಮಿ ದಿವಸ ನಾವು ಆದಷ್ಟು ನಮ್ಮ ಜೀ ಕನ್ನಡದ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ, ಅದರಲ್ಲೂ ಮಹರ್ಷಿ ವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ತಮಗೆ ಅಲ್ಲಿರ್ತಕ್ಕಂಥ ಒಂದು ನೈಜ ಚಿತ್ರೀಕರಣವನ್ನು ತಂದೊಪ್ಪಿಸುವಂಥ ಕಾಯಕಕ್ಕೆ ನಮ್ಮ ಅರುಣ್ರವರು, ಸಾಯಿ ಶುಭ್ ಟೂರ್ಸ್ ಅವರು ನನ್ನ ಜೊತೆಲಿರೋದು ನನಗೆ ಬಹಳ ಸಂತೋಷ. ಈ ಅದರಲ್ಲೂ ಅವತ್ತಿನ ದಿವಸ ರಾಮರ ದರ್ಶನಕ್ಕಾಗಿ ಶ್ರೀರಾಮನವಮಿ ದಿನ ನಮ್ಮ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮ ಸತತವಾಗಿ 2 ಗಂಟೆಗಳ ಕಾಲ ಪ್ರಸಾರ ಆಗುತ್ತೆ. ಓಹೋ, ನೋಡೋಣ ಇನ್ನೊಂದು ಅರ್ಧ ಗಂಟೆ ಆ ಕಡೆ ಹೋಗುತ್ತೆ. ಯಾಕೆಂದ್ರೆ ಆಸೆ ಎಂಬತಕ್ಕಂಥದ್ದೇ ಇದೆ, ದುರಾಸೆ ಬೇಡ. ಯಾಕೆಂದ್ರೆ 2 ಗಂಟೆ ನಮಗೆ ಕೊಟ್ಟಿರೋ ಅವಕಾಶನೇ ದೊಡ್ಡ ಅವಕಾಶ. ಹೌದು. ಅದರಲ್ಲೂ ಪ್ರಭು ಶ್ರೀರಾಮಚಂದ್ರನಿಗೆ, ಅಯೋಧ್ಯಾನಗರವಾಸಿ ಪ್ರಭು ಶ್ರೀರಾಮಚಂದ್ರನ ಆರಾಧನೆ ಅಂದರೆ ಅದು ಸಾಮಾನ್ಯವಾದ ಮಾತಲ್ಲ. ಅದರಲ್ಲೂ ಒಂದು ಅದ್ಭುತವಾದಂತಹದ್ದು ಈ ಬಾರಿ ಎಲ್ಲ ಪ್ರತಿಯೊಬ್ಬ ಭಕ್ತರಿಗೂ ಒಂದು ವಿಶೇಷತೆ ಇದೆ. ಏನಪ್ಪ ಅಂದರೆ ಆತ ಸೂರ್ಯವಂಶಸ್ಥನಾದಂಥ ಪ್ರಭು ಶ್ರೀರಾಮಚಂದ್ರನ ಆ ನೆತ್ತಿಯ ಮೇಲೆ ಅಥವಾ ಹಣೆಯ ಮೇಲೆ ಸೂರ್ಯನ ಕಿರಣಗಳು ಸಹಿತ ಬೀಳ್ತಾ ಇದೆ ಪ್ರಭು ಶ್ರೀರಾಮಚಂದ್ರನ ಸಾನ್ನಿಧ್ಯದಲ್ಲಿ. ಅಂದರೆ ಅಂತಹ ಅದ್ಭುತವಾದಂಥ ಕ್ಷಣ ಮತ್ತು ಅಂತಹ ಅದ್ಭುತವಾದಂಥ ವಾಸ್ತುಶಿಲ್ಪ, ಅಂಥ ಆಲಯ ದರ್ಶನ ಮಾಡೋಣ, ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ಳೋಣ. ಒಳ್ಳೆಯದಾಗಲಿ.